ಮಮತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ರವಿಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಿಮ್ಮ ಬಗ್ಗೆ ರವಿಕುಮಾರ್, ನಿಮ್ಮ ವಯಸ್ಸು, ವಿದ್ಯಾಭ್ಯಾಸ? ನಮ್ಮ ವಯಸ್ಸು 54 ವರ್ಷ. ಇವಾಗ ನಮ್ಮ ವಿದ್ಯಾಭ್ಯಾಸ PUC ಮುಗಿಸಿ ಡಿಗ್ರಿ 1 ವರ್ಷ ಮಾಡಿದ್ವಿ. ಅಲ್ಲಿಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ವ್ಯವಸಾಯದ ಕಡೆ ಒಲವು ಬಂತು. ಹಂಗೆ ವ್ಯವಸಾಯನೇ ಮಾಡ್ತಾ ಕೂತ್ಕೊಂಡ್ವಿ. ಜಮೀನು ಎಷ್ಟಿದೆ? ಜಮೀನು ನಮ್ಗೆ 3 ಎಕರೆ ಇದೆ. ಏನೇನು ಬೆಳೆ ಮಾಡ್ತೀರಿ? ಅದರಲ್ಲಿ ಭತ್ತ, ರಾಗಿ, ಹಿಪ್ಪನೇರಳೆ, ತೆಂಗು ಹಾಕ್ಕೊಂಡಿದ್ದೀವಿ. ಅದ್ರ ಮಧ್ಯೆ ಬೇರೆ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಸಪೋಟ, ಸೀತಾಫಲ, ರಾಮಫಲ, ಮಾವು ಎಲ್ಲವನ್ನು ಬೆಳೀತಾ ಇದ್ದೀವಿ. ನೀರಿನ ಆಶ್ರಯ ಎಲ್ಲ ಹೇಗೆ? ಹೊಲ ನಮ್ಮದು. ಹೌದಾ? ಅಂದರೆ ನಮ್ಮ ಊರಿನಲ್ಲೆಲ್ಲ ನೀರಾವರಿ ಜಾಸ್ತಿ ಇರೋದು. ನಮ್ಮ ಭಾಗಕ್ಕೆ ಹೊಲನೇ ಬಂದಿದ್ದು 3 ಎಕರೆ. ಅದಕ್ಕೆ ಒಂದು ಹಳ್ಳ ಹೋಗುತ್ತೆ, ಅದರಿಂದ ಪಂಪ್ ಸೆಟ್ ಮಾಡಿ, ಅಂದರೆ ನೀರು ಸಿಗಲಿಲ್ಲ. ಬೋರ್ ತೆಗ್ಸಿದ್ವಿ, ಎರಡು ಸಲ ತೆಗ್ಸಿದ್ವಿ, ನೀರು ಸಿಗಲಿಲ್ಲ. ಅದ್ರಲ್ಲಿ 1 ಇಂಚು ನೀರು ಬಂದಿಲ್ಲ. ಹಾಗಾಗಿ ನಾವು ಒಂದು ಹಳ್ಳದಿಂದ ನೀರು ಸಿಕ್ತಿತ್ತು. ಅಂದರೆ KRS ನೀರಿಂದ ಅದರಲ್ಲಿ ಬಿದ್ದಂಥ ನೀರನ್ನೇ ಒಣಗೂಡಿಸಿ ಒಂದು ಬಾವಿ ಮಾಡಿಕೊಂಡು ಅದರಿಂದ ಡ್ರಿಪ್ ಮಾಡಿಕೊಂಡು ಮೇಲ್ಗಡೆಗೆ 1200 ಅಡಿ ದೂರಕ್ಕೆ ತಗೊಂಡೋಗಿ ಅದನ್ನ ಪೈಪ್ ಲೈನ್ ಮಾಡಿ ಪಂಪ್ ಸೆಟ್ ಮಾಡಿ ಅದರಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ. ಅಂದರೆ ಕಾವೇರಿ ನೀರು ಬೀಳೋ ಜಾಗದಲ್ಲಿ ಒಂದು ಬಾವಿ ಮಾಡ್ಕೊಂಡಿದ್ದೀವಿ. ವೇಸ್ಟೇಜ್ ಹೋಗೋ ನೀರಿನಲ್ಲಿ ಅದರಲ್ಲಿ ಒಂದು ಬಾವಿ ಮಾಡಿಕೊಂಡು ಅಲ್ಲಿಂದ ಡ್ರಿಪ್ ಮಾಡಿಕೊಂಡು ಮೇಲ್ಗಡೆ ತಗೊಂಡೋಗಿ ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀವಿ. ನಿಮಗೆ ಹಾಗಾದರೆ ಬೋರ್ವೆಲ್ಲಲ್ಲೂ ನೀರು ಸಿಕ್ಕಿಲ್ಲ. ಬೋರ್ವೆಲ್ಲಲ್ಲೂ ಒಂದು 2-3 ಕೊರೆಸಿದ್ವಿ, ನೀರು ಸಿಗಲಿಲ್ಲ ಅದರಲ್ಲಿ. ಹಂಗಾಗಿ ನೀರಿಲ್ಲ ಅಲ್ಲಿ, ಬರೀ ಬಂಡೆಗಳೇ ಎಲ್ಲ ಜಾಸ್ತಿ. ಊರಿನ ಪಕ್ಕನೇ ಇರೋದು ನಮ್ಮ ಜಾಗ. ಹಂಗಾಗಿ ಅದೊಂದು ಒಂದೇ 3 ಎಕರೆ ಇದ್ದಿದ್ದರಿಂದ ಸುಂದರವಾಗಿ ತೋಟ ಮಾಡ್ಕೊಂಡಿದ್ದೀವಿ. ನಮಗೆ ಬೇಕಾದಷ್ಟು ಭತ್ತ ಬೆಳ್ಕೊತೀವಿ, ರಾಗಿ ಬೆಳ್ಕೊತೀವಿ. ನಮ್ಗೆ ಹಣ್ಣು ಹಂಪಲ ಬೆಳೆದದನ್ನು ಬೇರೆಯವ್ರಿಗೆ ಕೊಡ್ತೀವಿ, ನಾವು ಮಾರೋದಿಲ್ಲ. ಈಗ 3 ಎಕರೆನಲ್ಲಿ ಏನೇನು ಬೆಳೆ ಇದೆ ಹೇಳ್ಬಿಡಿ. ಈಗ ರೇಷ್ಮೆ ಇದೆ. ರೇಷ್ಮೆ ಎಷ್ಟು ಎಕರೆ? ರೇಷ್ಮೆ 1.5 ಎಕರೆ ಇದೆ. ಈಗ ಫಸ್ಟ್ 2 ಎಕರೆ ರೇಷ್ಮೆ ಮಾಡಿದ್ದು, ಅಲ್ಲೇ ಒಂದು 70 ಅಡಿ ಮನೆಯೂ ಮಾಡಿದ್ದು. 70 ಅಡಿ ಮನೆ ಮಾಡಿ ಅಲ್ಲೇ ರೇಷ್ಮೆ ಬೆಳೀತಾ ಇದ್ದೋ. ಇವಾಗೆಲ್ಲ ಸ್ವಲ್ಪ ರೇಟು ಡೌನ್ ಆಯಿತು. ಮತ್ತು ತೋಟಗಳು ತೆಂಗೆಲ್ಲ ಹಾಕಿದ್ದು. ತೆಂಗು ಹಾಕಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಯಿತು. ಹಂಗಾಗಿ ಇವಾಗ ಒಂದು 50-60 ಮಟ್ಟ ಬೆಳ್ಕೊತೀವಿ ನಮ್ಗೆ ಆಗುವಷ್ಟು. ಅಂದರೆ ಈಗ 1.5 ಎಕರೆ ಹಿಪ್ಪನೇರಳೆ ಇಲ್ವಾ? ಇಲ್ಲ, ಇದೆ. ಈಗ 1 ಎಕರೆಯಲ್ಲಿ ಹಿಪ್ಪನೇರಳೆ ಇದೆ. 1 ಎಕರೆಯಲ್ಲಿ ಹಿಪ್ಪನೇರಳೆ ಇದೆ. ಆಮೇಲೆ ಬೇರೆ ಬೆಳೆಗಳು? ಈಗ 1 ಎಕರೆಯಲ್ಲಿ ಭತ್ತ ಬೆಳ್ಕೊತೀವಿ. ಆಯಿತು. ಇನ್ನು 1 ಎಕರೆಯಲ್ಲಿ ಮಾಮೂಲಿ ಸೀಮೆ ಸ್ವಲ್ಪ ಒಂದು ಅರ್ಧ ಎಕರೆ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ. ಹಸುಗಳು ಕಟ್ಕೊಂಡಿದ್ದೀವಿ. ಹೈನುಗಾರಿಕೆ ಸ್ವಲ್ಪ ಆಡುಗಳಿದ್ದಾವೆ, ಮೇಕೆ ಎಲ್ಲ ಮಾಡ್ಕೊಂಡಿದ್ದೀವಿ. ಅವು 10-12 ಮೇಕೆಗಳಿದ್ದಾವೆ. ಅವಕ್ಕೆಲ್ಲ ಹುಲ್ಲು ಹಾಕೊಂಡಿದ್ದೀವಿ. ಒಂದು ಅರ್ಧ ಎಕರೆ ರಾಗಿ, ಹಿಂಗೆ ಜೋಳ ಹೀಗೆ ಹಾಕೋತೀವಿ. ಹಣ್ಣಿನ ಬೆಳೆಗಳು ಏನೇನು ಹಾಕ್ಕೊಂಡಿದ್ದೀರಿ? ಸಪೋಟ ಹಾಕೊಂಡಿದ್ದೀವಿ, ಮಾವು ಹಾಕೊಂಡಿದ್ದೀವಿ, ಸೀತಾಫಲ, ರಾಮಫಲ, ಆ ಥರ ಹಣ್ಣುಗಳೆಲ್ಲ ಇದ್ದಾವೆ. ಜಮೀನಲ್ಲೇ ವಾಸ ಇದ್ದೀರಾ? ಜಮೀನಲ್ಲಿ ಇಲ್ಲ, ಇದು ಅಲ್ಲೇ ಮನೆ ಮಾಡಿದ್ದೀವಿ. ಎಲ್ಲ ಇರ್ಬೋದು ಅಂತಾರೆ. ಸ್ವಲ್ಪ ದೂರ ಆಯ್ತದೆ, ಕೆಳಗಡೆ ಊರಿನಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ಅಲ್ಲೇ ಬಂದು ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಹೌದಾ? ಊರಿಗೂ ನಮ್ಮ ಜಮೀನಿಗೂ. ಬೆಳಗಿನ ಸಂಜೆವರೆಗೂ ಜಮೀನಲ್ಲಿ? ಬೆಳಿಗ್ಗೆ 4:15 ಹೋದರೆ ನಾವು ಇನ್ನು ಬರೋದೇ ರಾತ್ರಿ 6 ಗಂಟೆಗೆ. ಸಾಯಂಕಾಲ 6 ಗಂಟೆ ಆದರೂ 7 ಗಂಟೆ ಆದರೂ 4:15 ಯಾಕೆ ಹೋಗ್ತೀರಾ ಅಷ್ಟು ಬೇಗ? ಹಾಲು ಕರಿಬೇಕಲ್ಲ. 5 ಗಂಟೆಗೆ ಹಾಲು ಡೈರಿ ಓಪನ್ ಆಗುತ್ತೆ. ಅಷ್ಟರೊಳಗೆ ನಾವು ಹಾಲು ಕರೆದು ದನ ಎಲ್ಲ ಮೈ ತೊಳೆದು ಅವೆಲ್ಲ ರೆಡಿ ಮಾಡಿ ಹಾಲು ಕರೆದು ತಗೊಂಡೋಗಿ ಹಾಕಿ ತಿರುಗಿ ಬಂದು ವ್ಯವಸಾಯ ಮಾಡಬೇಕು. ಇವ್ರು ನಮ್ಮ ಊಟ ಗಿಟ ತಗೊಬರ್ತಾರೆ ಮಿಸ್ಸಸ್ಸು. ಬಂದರೆ ಅವರು ಅಲ್ಲೇ ಇರ್ತಾರೆ. ಬಂದು ಸಂಜೆ ಗಂಟು ಇರ್ತೀವಿ. ಏನು ಬೇರೆ ಪ್ರೋಗ್ರಾಮ್ಗಳಿದ್ರೆ ಬೇರೆ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬೇಗ ಹೋಗಿ ಬರ್ತೀವಿ. ಬಹಳ ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ. 30 ವರ್ಷ ಆಯಿತು ನಾವು ವ್ಯವಸಾಯ ಕೇಳಿದ್ವಿ ಅಲ್ವಾ? ಮುಂಚೆ ನಿಮ್ಮ ತಂದೆ ಕಾಲದಲ್ಲಿ ಬರೀ ಬರ ಇತ್ತು. ಸ್ವಲ್ಪ ಬರದಲ್ಲೇನೆ ಬೇಸಾಯ. ಅವಾಗೆಲ್ಲ ಉಳ್ಳಿ ಹಾಕೋತಿದ್ದು ಆ ಜಮೀನಲ್ಲಿ. ಅಂದರೆ ಒಟ್ಟಿಗೆ ಇತ್ತು. ನಾವು ಒಟ್ಟು 3 ಜನ ಅಣ್ಣ ತಮ್ಮದಿರು ನಮ್ಮ ತಂದೆಗೆ. ಈಗ ಅವ್ರಿಗೆಲ್ಲ ನೀರಾವರಿ ಸ್ವಲ್ಪ ಸಿಕ್ತು ಅವ್ರಿಗೆ. ನಮಗೆ ಬರಡು ಭೂಮಿ ಬಂತು. ಅದನ್ನೇ ಕಲ್ಲೆಲ್ಲ ಹೊಡೆದು ಬಂಡೆ ಎಲ್ಲ ಇತ್ತು. ಅದರಲ್ಲಿ ಎಲ್ಲ ಆಶ್ಚರ್ಯ ಪಡ್ತಾರೆ ಅದು ನೋಡಿದ್ರೆ. ಇಂಥ ಈ ಕಲ್ಲಲ್ಲಿ ಹಿಂಗೆ ಮಾಡಿದ್ದೀರಲ್ಲ ನೀವು, ಬಂಗಾರದ ಮನುಷ್ಯ ಆ ಥರ ಮಾಡಿದ್ದೀವಿ. ಅದನ್ನ ಈಗ ಬಂದವರೆಲ್ಲ ನೋಡ್ತಾರೆ, ನೋಡಿ ಆಶ್ಚರ್ಯ ಪಡ್ತಾರೆ. ಇಷ್ಟು ಚೆನ್ನಾಗಿ ಮಾಡಿದ್ರಿ ಹೇಳಿ. ಬಂಡೆಗಲ್ಲು ಅಂದರೆ ದೊಡ್ಡ ಬಂಡೆ ಅಂದರೆ ವ್ಯವಸಾಯ ಮಾಡೋಕ್ಕೆ ಆಗ್ತಿರಲಿಲ್ಲ ಸರ್. ಅದು ಎಲ್ಲ ಇದರಲ್ಲಿ ಬ್ಲಾಸ್ಟ್ ಮಾಡಿಸಿ ಎಲ್ಲ ತೆಗೆದು ಕಲ್ಲೆಲ್ಲ ಹೊರಗಡೆ ಹಾಕಿಸಿ ಆಮೇಲೆ ಎಲ್ಲ ಮಟ್ಟ ಮಾಡಿ ಎಲ್ಲ ಹಿಂಗೆ ಹಳ್ಳ ಬರ ಇತ್ತದು. ಒಂದು ಮಟ್ಟ ಇರಲಿಲ್ಲ ಭೂಮಿ. ಈಗೆಲ್ಲ ಸಮತಟ್ಟಾಗಿ ಮಾಡಿ ಕೆರೆಯಿಂದೆಲ್ಲ ಮಣ್ಣು ಹೊಡಿಸಿ ಬೇರೆ ಅದಕ್ಕೆ ನಾವು ಎಷ್ಟು ಉತ್ಪತ್ತಿ ಮಾಡ್ತೀವಿ ಅಷ್ಟನ್ನು ಅದರೊಳಗೆ ಹಾಕಿದ್ವಿ ಎಲ್ಲ.
ಎಷ್ಟು ವರ್ಷದಿಂದ ಇವೆಲ್ಲ ಮಾಡಿ ಇವೆಲ್ಲ ಮಾಡಿ ಒಂದು 20-25 ವರ್ಷ ಆಯಿತು. ಅಂದರೆ ನೀವು ವ್ಯವಸಾಯ ಮಾಡೋಕ್ಕೆ ನಾವು ವ್ಯವಸಾಯ ಮಾಡಿ ಶುರು ಮಾಡೋದು. ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ಮಾಡಿದಾಗ ಅವ್ರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರೆಲ್ಲ ಹೊರಗಡೆ ಇದ್ದರು. ಅಂದರೆ ಜಮೀನು ಅವಾಗಲೂ ಆಸಕ್ತಿ ಅವ್ರಿಗೆ. ಈಗ ರಜಾ ಇದ್ದಾಗೆಲ್ಲ ಬಂದು ವ್ಯವಸಾಯ ಮಾಡ್ತಿದ್ರು ಅವರು. ನಾವು ಅಷ್ಟೇ, ಈಗ ಕಾಲೇಜಿಗೆ ಹೋದ್ರೆ ಬೆಳಿಗ್ಗೆ ಪಾರ್ಟ್ ಟೈಮ್ ಕಾಲೇಜ್ ನಮ್ಮದು. ಅಲ್ಲ ಮದ್ದೂರು ಪಕ್ಕ ಅರ್ಜುನ್ಪುರಿ ಕಾಲೇಜ್ ಅಂತಿತ್ತು. ಬೆಳಿಗ್ಗೆ 7 ಗಂಟೆ ಕ್ಲಾಸ್ ಇರ್ತಿತ್ತು, 7-12 ಗಂಟೆ ಇರ್ತಿತ್ತು. 12 ಗಂಟೆ ಕ್ಲಾಸ್ ಮುಗಿಸ್ಕೊಂಡು ಬಂದು ತಿರ್ಗಿ ವ್ಯವಸಾಯಕ್ಕೆ ಹೋಗೋದು ನಾವು. ತಿರ್ಗಾ 12 ಗಂಟೆಯಿಂದ 5 ಗಂಟೆ ಕ್ಲಾಸ್ ಇರ್ತಿತ್ತು ಒಂದು ವಾರ. ಆವಾಗ ಬೆಳಿಗ್ಗೆ ಕೆಲಸ ಮಾಡಿಬಿಟ್ಟು ಆಮೇಲೆ ನಾವು ಕಾಲೇಜ್ಗೆ ಹೋಗ್ತಿದ್ದೋ. ಈಗಲೂ ಕಲ್ಲು ಇದೆಯಾ ನಿಮ್ಮ ಜಮೀನು? ಆ ಕಲ್ಲಿದೆ, ಇವಾಗಲೂ ಇವೆ. ಹೌದಾ? ಇವಾಗಲೂ ಎಲ್ಲಿ ದಿಬ್ಬಗಳು ಇರ್ತವೆ, ಈಗ ದಿಬ್ಬ ಮಾಡ್ಕೊಂಡಿರ್ತೀವಿ ತಿವರಿಗಳು ಅಂಥದ್ದವೆಲ್ಲ ಕಲ್ಲುಗಳಿದ್ದಾವೆ. ಹೌದಾ? ವರ್ಷಿರೋವೆಲ್ಲ ಹಾಗೆ ಇದ್ದಾವೆ. ಇವೆಲ್ಲ ಕಳಿಸ್ತೀವಿ ಫೋಟೋ ಬೇಕಾದ್ರೆ. ಅಲ್ಲ, ನೀವು ಈಗಲೂ ಕಲ್ಲನ್ನು ಹೊಡೆದು ಹೊರಗಡೆ ಹಾಕ್ತಾನೆ ಇದ್ದೀರಾ ಜಮೀನು? ಇದೆ ಆಯ್ಬೇಕು ಎಲ್ಲ ಸರ್. ಪ್ರತಿಯೊಂದು ಕಲ್ಲು ಸಮತಟ್ಟಾಗಿ ಎಷ್ಟು ಮಣ್ಣಿದೆ ಅಷ್ಟು ಕಲ್ಲು ಇರ್ತದೆ. ಎಲ್ಲ ಆಯ್ದು ಎಲ್ಲ ಹೊರಗಡೆ ತುಂಬ ಹೊಡೆದಿದ್ದೀರಾ ಜಮೀನು? ಹೊಡೆದಿದ್ದೀವಿ, ಗೋಡೆ ಹೊಡೆದಿದ್ದೀವಿ. ಈಗ ಸಂಪೂರ್ಣ ಒಂದು ವರ್ಷಕ್ಕೆ ಏನಿಲ್ಲ, 100 ಟ್ಯಾಕ್ಟ್ರು ಮಣ್ಣು ಹೊಡಿಸ್ತಿದ್ದೋ. ಒಂದು 4-5 ವರ್ಷ ಹಾಗೆ ಹೊಡೆಸಿ ಎಲ್ಲನೇ ಮುಚ್ಚಿದ್ದೀವಿ. ಈಗ ಭೂಮಿ ಸಮತಟ್ಟಾಗಿದೆ, ಚೆನ್ನಾಗಿ ಬೆಳೆ ಬರ್ತದೆ. ಈಗ ಸಂಪೂರ್ಣ ಹನಿ ನೀರಾವರಿನೇ? ಇಲ್ಲ, ಇದೇ ಪಂಪ್ಸೆಟ್ಟೇ ಮಾಡ್ಕೊಂಡಿದ್ದೀವಿ. ಹನಿ ನೀರಾವರಿ ಏನಿಲ್ಲ. ಆ ಪಂಪ್ಸೆಟ್ಟಲ್ಲಿ ಅದರಲ್ಲಿ ಹಾಯಿಸ್ಕೊಂಡು ಬೆಳಿತೀವಿ. ಭತ್ತನೇ ಬೆಳಿತೀನಿ ಅಂತೀರ? ಭತ್ತನೇ ಬೆಳಿತೀವಿ ನಾವು. ನಾವೇ ಒಂದು ಎಲ್ಲೂ ಕೊಂಡ್ಕೊಳ್ಳೋದಿಲ್ಲ. ನಿಮ್ಮ ಬಗ್ಗೆ ಹೇಳಿ ಅಮ್ಮ ಮಮತಾ. ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ತಾರೆ? ನಾನು ಚೊಟ್ನಳ್ಳಿ ಹುಟ್ಟೂರು. ತಂದೆ ತಾಯಿ ವ್ಯವಸಾಯನೇ. ನಾವೆಲ್ಲ ಬೆಳೆದಿದ್ದೆಲ್ಲ ನಮ್ಮ ಸೋದ್ರ ಮಾವನ ಮನೆಯೇ ಚೊಟ್ನಳ್ಳಿ. ನಮ್ಮ ತಾಯಿಯವ್ರನ್ನ ಪಕ್ಕ ಊರು ಬೆಳ್ತೂರಿಗೆ ಕೊಟ್ಟಿದ್ರು. ಅವರು ತಮ್ಮದಿರು ಚಿಕ್ಕವರು ಅಂತ ನಮ್ಮ ಅಮ್ಮರನ್ನ ತಾಯಿ ಮನೆಯಲ್ಲೇ ಇರಿಸ್ಕೊಂಡ್ರು. ಹಂಗಾಗಿ ನಮ್ಮದು ಬೆಳೆಸಿದ್ದು ಮಾಡಿದ್ದೆಲ್ಲ ಸೋದ್ರ ಮಾವ ಅಪ್ಪ ಅಮ್ಮ. ಅಲ್ಲೆಲ್ಲ ಏನು ಬೆಳೆ ತಾಯಿ? ಸೋದ್ರ ಮಾಮರ ಮನೇಲೆಲ್ಲ ಅದೇ ವ್ಯವಸಾಯನೇ ಸರ್. ಒಬ್ಬರು ಟೀಚರು, 2ನೇ ಮಾಮ, ದೊಡ್ಡವರು ವ್ಯವಸಾಯ. ಅದೇ ಏನು ಬೆಳೀತಿದ್ರು ಅಂತ? ಅವರು ಭತ್ತ, ರಾಗಿ, ಕಬ್ಬು, ತೆಂಗು, ರೇಷ್ಮೆ ಅವರು. ಆಯಿತು. ಆಮೇಲೆ ನೀವು ಎಲ್ಲಿ ತನಕ ಓದಿದ್ರಿ? ನಂದು SSLC ಸರ್. ಹೌದಾ? ಮುಂದೆ ಓದಲಿಲ್ವಾ? ಮುಂದೆ ಓದಲಿಲ್ಲ. ಯಾಕಮ್ಮ, ಇಷ್ಟ ಇರಲಿಲ್ವಾ? ಇಲ್ಲ, ನಾನು ಫೇಲ್ ಆಯಿತು ಸರ್ ನಂದು SSLC. ಹಂಗಾಗಿ. ಯಾಕೆ ಫೇಲ್ ಆಗ್ಬಿಟ್ರಿ? ಅಂದರೆ ಅವಾಗ ಕಷ್ಟ ಆಯ್ತಾ ಮನೆಯಲ್ಲಿ? ಏನಿಲ್ಲ ಸರ್. ನಮ್ಮ ಅಣ್ಣ ಒಬ್ಬರು ದೊಡ್ಡವರು ಡಾಕ್ಟ್ರು, 2ನೇವರು ಲೈಬ್ರರಿನ್, ಹೈಕೋರ್ಟಲ್ಲಿ ಲೈಬ್ರರಿನ್ ಆಗಿದ್ದಾರೆ. ನನ್ನ ತಮ್ಮ ಒಬ್ಬ KR-ಪೇಟೆಯಲ್ಲಿ ಕಾಲೇಜ್ ಲೆಕ್ಚರ್. ಓಹೋ, ಅಂದರೆ ನೀವು ಅವರೆಲ್ಲ ಓದ್ತಾರಲ್ಲ, ನಾನು ಯಾಕೆ ಓದಬೇಕು ಅಂತ. ಆಯ್ತಮ್ಮ, ತೊಂದರೆ ಇಲ್ಲ. ವ್ಯವಸಾಯದ ಕೆಲಸ ಏನೇನು ಮಾಡ್ತಿದ್ರಿ ಮನೆಯಲ್ಲಿ? ತಾಯಿ ಮನೇಲಿ ನಾನು ಏನೂ ಮಾಡಿಲ್ಲ ಸರ್. ನಾನು ಯಾಕೆ? ಅಲ್ಲೇನು ಮಾಡಿಸ್ತಿರ್ಲಿಲ್ಲ. ಅಲ್ಲಿ ಮಾಮೂಲಿ ಅವರೇ ಮಾಡ್ಕೋತಿದ್ರು, ಅವರೇ ಇರ್ತಿದ್ರಲ್ಲ, ಅವರೇ ಮಾಡ್ತಿದ್ರು. ನಾನೇನೋ ಅಲ್ಲಿ ಕೆಲಸ ಮಾಡಿರಲಿಲ್ಲ. ಅಲ್ಲೇನಿದ್ರು ಮನೆ ಒಳಗಡೆ ಅಡುಗೆ ಕೆಲಸಗಳು ಮಾಡ್ಕೊಂಡಿದ್ದವಳು ನಾನು. ಇವಾಗ ಇಲ್ಲಿಗೆ ಬಂದಮೇಲೆ ಇವರು ನೋಡಿ, ಇವ್ರು ಹೋಗ್ತಾರಲ್ಲ, ಇವ್ರಿಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಂತ, ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಮನೆ ಹತ್ರನೇ ಇದ್ದು ಏನು ಮಾಡೋದು ಅಂತ ನಾನು ಗದ್ದೆ ಹತ್ರ ಹೋಗ್ತೀನಿ ಸರ್. ತಾಯಿ ಮನೆಯಲ್ಲಿ ಸುಖವಾಗಿ ಬೆಳೆದ್ರಿ? ಹೌದು ಸರ್. ಗಂಡನ ಮನೆಯಲ್ಲಿ ತುಂಬ ಕಷ್ಟಪಟ್ರಿ ಅನ್ಸುತ್ತೆ. ನಮ್ಮ ತಾಯಿಗೆ ಹೇಳ್ತೀನಿ ನಾನು ಹಂಗೇನೆ ಈಗಲೂ, ಎಷ್ಟು ನೀಟಾಗಿ ಇಟ್ಕೊಂಡಿದ್ರಿ ನನ್ನ. ಈಗ ಅಷ್ಟು ತೋಟದೊಳಗೆ ಇರ್ತೀನಿ ನಾನು, ಗದ್ದೆ ಒಳಗಡೆನೆ ಇರ್ತೀನಿ. ಯಾವ್ದು ಹೆಚ್ಚು ಸುಖ ಅನ್ಸುತ್ತೆ ನಿಮಗೆ? ತಾಯಿ ಮನೇಲಿ ಇದ್ದಿದ್ದ ಗಂಡನ ಮನೆಯಲ್ಲಿ ಇರೋದು? ತಾಯಿ ಮನೇಲಿ ಒಂಥರ ಸುಖ ಇತ್ತು ಸರ್, ಗಂಡನ ಮನೇಲಿ ಒಂಥರ ಸುಖ ಇದೆ. ಅಂದರೆ ಇಲ್ಲಿ ಜೊತೆಲೇ ಇರ್ತೀವಿ ಸರ್ ನಾವು, ಬೆಳಗ್ಗೆಯಿಂದ ಸಂಜೆ ತನಕನೂ ಜೊತೆಲೇ. ಅದನ್ನೇ ನಮ್ಮಮ್ಮ ಹೇಳ್ತಿರ್ತಾರೆ ಹಂಗಂತ. ಈಗ ಕೆಲಸದವ್ರಿಗೆ ಮಾಡಿದರೆ ನೀನು, ಅವರೆಲ್ಲೋ ಕೆಲಸ ಮಾಡ್ತಿದ್ರು, ನೀನೆಲ್ಲೋ ಇರ್ತಿದ್ದೆ. ಈಗ ನೋಡು ವ್ಯವಸಾಯದವರು ನೆಮ್ಮದಿಯಾಗಿ ಇರ್ತೀರಿ ಜೊತೆಲಿ ಬೆಳಗ್ಗೆಯಿಂದ ಸಂಜೆ ತನಕ. ನೋಡಿದ್ರ, ರೈತನ ಯಾಕೆ ಮದುವೆ ಆಗಬೇಕು ಅಂತಂದ್ರೆ ಇದೊಂದು ಕಾರಣ ಕೊಡ್ಬೋದು. ಹೌದು ಸರ್. ನಮ್ಮ ತಾಯಿ ಪ್ರತಿ ದಿನಾನು ಹೇಳ್ತಾರಂಗಂತ, ನಿಮ್ಮ ಅಣ್ಣರ ಇಬ್ರು ಕೆಲಸದಲ್ಲಿದ್ದಾರೆ, ಅವ್ರ ಫ್ಯಾಮಿಲಿ ಇಲ್ಲಿ, ಅವ್ರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ನೀನು ನೋಡು ಆರಾಮಾಗೆ ಬಿಸಿ ಬಿಸಿ ಅಡುಗೆ ಊಟ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಜೊತೆಲಿ ಇರ್ತೀರಾ ಅಂತ ನಮ್ಮ ತಾಯಿ ಅವಾಗವಾಗ ಹೇಳ್ತಿರ್ತಾರೆ. ನಿಮಗನ್ಸಲ್ವೇ ಆ ಥರ? ನಮಗೂ ಅನಿಸುತ್ತೆ ಸರ್, ನಾನು ಹೇಳ್ತಿರ್ತೀನಿ ಹಂಗೇನೆ. ಓಕೆ, ನಿಮ್ಮ ಕಾಂಟ್ರಿಬ್ಯೂಷನ್ ಏನಮ್ಮ ನಿಮ್ಮ ವ್ಯವಸಾಯದ ಅಭಿವೃದ್ಧಿಗೆ? ನೀವು ಏನೇನು ಕೊಡುಗೆ ಕೊಟ್ಟಿದ್ದೀರಿ, ಏನೇನು ಕೆಲಸ ಮಾಡಿದ್ದೀರಿ? ಸರ್, ನಾನು ವ್ಯವಸಾಯದಲ್ಲಿ ಪ್ರತಿಯೊಂದು ಕೆಲಸ ಮಾಡ್ತೀನಿ. ಉಳೋದಿಲ್ಲ, ಇವ್ರು ಉಳುಮೆ ಮಾಡಿದ್ರೆ ನಾನು ಉಪ್ಪು ಹಾಕೋದು, ಗೊಬ್ಬರ ಹಾಕೋದೆಲ್ಲ ನಾನೇ ಮಾಡೋದು. ಇವ್ರ ಜೊತೆನೆ ನಾನು ಇದು ಉಳು ಸಾಗಾಣಿಕೆ ಮಾಡ್ತೀವಿ ನಾವು. ಅದಕ್ಕೆ ಬೆಳಗ್ಗೆಯಿಂದ ಇವ್ರು ಏನು ಕೆಲಸ ಮಾಡ್ತಾರೆ ಎಲ್ಲದರಲ್ಲೂ ಜೊತೆಲಿರ್ತೀನಿ ನಾನು. ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಸರ್. ಹಾಲು ಕರಿಯೋದು, ಕೊಟ್ಟಿಗೆ ಕೆಲಸ, ಮತ್ತು ರೇಷ್ಮೆಗೆ ಉಳಿಯಾಗೆ ಸೊಪ್ಪು ಕುಯ್ಯೋದು, ಹಸುಗಳಿಗೆಲ್ಲ ಮೇವು ಕುಯ್ಯೋದು, ಇವೆಲ್ಲ ಕೆಲಸಗಳು ಮಾಡ್ತೀನಿ ಸರ್. ನಾನು ಇದೇ ಅಂತ ಏನಿಲ್ಲ, ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಸರ್. ಎಲ್ಲೆಲ್ಲಿ ರವಿಕುಮಾರ್ ಇರ್ತಾರೋ ಅಲ್ಲೆಲ್ಲ ಮಮತಾ ಅವರು ಇರ್ತಾರೆ ಸರ್. ಹೌದಾ? ಇರಲೇಬೇಕು, ಎಲ್ಲಿ ಜೊತೆಲೇ ಇರಬೇಕು ಅವರು. ಈಗ ಇಲ್ಲಿ ಬರ್ಬೇಕಾ ನೀವು, ಆದರೆ ಬನ್ನಿ, ಯಾರು ಸಾಧ್ಯವ್ರು ಕರ್ಕೊಬನ್ನಿ ಅಂತ ಹೇಳಿದ್ರೆ
ಅವ್ರು ನಾನು ಬರ್ತೀನಿ ನಾನು ಅಂತ ಹೇಳಿದ್ರು. ಆಯ್ತಮ್ಮ. ಈಗ ನಿಮಗೆ ಏನು ಅನ್ಸುತ್ತೆ ಮಮತಾ ಅವ್ರೆ, ವ್ಯವಸಾಯ ನಂಬಿ ಒಂದು ಕುಟುಂಬ ಬದುಕಬಹುದು ಅಂತ ಅನ್ಸುತ್ತಾ? ಧಾರಾಳವಾಗಿ ಬದುಕ್ಬೋದು ಸರ್. ನಾವು ಕೆಲ್ಸಕ್ಕೆ ಹೋದ್ರೆ ಒಂದೇ ಕೆಲಸ ಅಂತ ಒಂದು ನೋಡ್ತೀವಿ ಸರ್. ಅದೇ ವ್ಯವಸಾಯಕ್ಕೆ ಬಂದರೆ ನಾವು ಎಲ್ಲ ಥರದಲ್ಲೂ ರೂಢಿಸ್ಕೋಬೋದು. ಈಗ ನಾವು ಒಂದು ಮನೆಗಾಗುವಷ್ಟು ಕೋಳಿನೂ ಸಾಕೊಂಡಿದ್ದೀವಿ, ಒಂದು 15-20 ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ. ಅದೇ ನಮಗೆ ಮೊಟ್ಟೆನೂ ಆಗುತ್ತೆ, ಬೇಕು ಅಂದಾಗ ನಾವು ಅದನ್ನು ಕುಯ್ಕೋತೀವಿ, ಸಾರು ಮಾಡ್ಕೊಂತೀರಿ. ಮಾಡ್ಕೋತೀವಿ ಸರ್ ನಾವು. ಮತ್ತೆ ಜೊತೆಗೆ ಆಡು ಸಾಕೊಂಡಿದ್ದೀವಿ, ಬೇಕು ಅಂದಾಗ ಅದನ್ನು ಸಮಯ ನಮಗೆ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ಏನಾದರೂ ಒಂದು ಮಾರ್ಕೊಂಡಿರ್ತೀವಿ ಅದನ್ನೇ. ಮತ್ತು ಈಗ ಅದ್ರ ಜೊತೆಯಲ್ಲಿ ಹುಳ ಇಡ್ತೀವಿ, ಅದಾದರೆ ತಿಂಗಳದು. ಮತ್ತು ಹಸು ಇಟ್ಕೊಂಡಿದ್ದೀವಿ ಸರ್ ನಾವು, ಅದರಲ್ಲೂ ಅಲ್ಪ ಸ್ವಲ್ಪ ಸಿಗುತ್ತೆ. ಆಡು, ಹಸು, ಕುರಿ ಇವೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಆದಾಯ ಇರುತ್ತೆ ಸರ್. ಮಾಡ್ಬೋದಂದರೆ ಶ್ರಮ ಇರುತ್ತೆ, ನಾವು ಅದನ್ನು ರೂಢಿಸ್ಕೋಬೇಕು ಸರ್. ಯಾವ ಥರ ಮಾಡ್ಕೋಬೇಕು ಅಂತ ನಾವು ಕೆಲಸನ ಟೈಮ್ ಟೇಬಲ್ ಥರ ಹಾಕೊಂಡು ಕೆಲಸ ಮಾಡ್ಕೊ ಹೋಗ್ಬೇಕು. ದುಡ್ಡು ಕಾಸು ಎಲ್ಲ ಯಾರು ನೀವೇ ಇಟ್ಕೊಂಡಿರ್ತೀರಾ? ಇಲ್ಲ ಸರ್, ಎಲ್ಲ ಅವ್ರದ್ದೇ ವ್ಯವಹಾರ. ಹೌದಾ? ಮತ್ತೆ ನೀವು ದುಡ್ದಿದ್ದೆಲ್ಲ ಅವ್ರಿಗೆ ಕೊಟ್ಬಿಡ್ತೀರಾ? ಒಟ್ಟಿಗೆ ವ್ಯವಹಾರ ಅಲ್ಲ ಸರ್, ಒಟ್ಟಿಗೆ ದುಡಿತೀವಿ. ಆದರೆ ಎಷ್ಟು ಏನಾಯ್ತು, ಎಷ್ಟು KG ಆಯಿತು ರೇಷ್ಮೆ, ಈ ಥರ ಕೇಳ್ಕೊತೀವಿ, ಮಾಡ್ಕೊತೀವಿ. ಎಲ್ಲ ಥರದ್ದೆಲ್ಲ ಅವರೇ ಇರ್ತಾರಲ್ಲ. ಹೌದಾ? ಏನೇ ಬೇಕು, ಏನೇ ಕೊಡಿಸ್ಬೇಕಿದ್ರು ಅವರೇ. ಹಾಗೆ ಹಾಗಾದ್ರೆ ಒಟ್ಟಿನ ಲೆಕ್ಕ. ಹೌದು ಸರ್, ಒಟ್ಟಿನ. ನಿಮ್ದೇನು ಅಡುಗೆ ಮನೆ ಲೆಕ್ಕ ಏನು ಬೇರೆ ಇಲ್ವಾ? ಇಲ್ಲ ಸರ್, ನಾನು ಅಡುಗೆ ಮನೆಗೆ ಇಷ್ಟು ಅಂತಲೂ ನಾನೇನು ಈಸ್ಕೊಳ್ಳಲ್ಲ. ಎಲ್ಲ ಪ್ರತಿಯೊಂದು ಥರದೇ ಅವರು. ಸಾಮಾನ್ಯವಾಗಿ ಭತ್ತ, ರಾಗಿ, ತರಕಾರಿಗಳು ಅಲ್ಪ ಸ್ವಲ್ಪ ಅದು ಇದು ಬೆಳ್ಕೊಂಡಿರ್ತೀವಲ್ಲ, ಸರ್ವೇ ಸಾಮಾನ್ಯ ಬೇಕಾದಂಥ ವಸ್ತುಗಳೆಲ್ಲ ಅವರೇ ತಗೊಬರೋದು ಸರ್. ನಾವು ಲೀಸ್ಟ್ ಹಾಕೊಟ್ರೆ ಅವ್ರು ತರ್ತಾರೆ. ಅಂದರೆ ನಿಮ್ಮ ಅಡುಗೆ ಮನೆ ದೃಷ್ಟಿಯಿಂದ ನೀವು ಎಲ್ಲದನ್ನು ಬೆಳ್ಕತ್ತೀರಾ ಅನ್ಸುತ್ತೆ? ಹೌದು ಸರ್, ಬೆಳಿತಿದ್ದೀವಿ ಸರ್. ಏನೇನು ಬೆಳ್ಕತ್ತೀರಾ ತಾಯಿ? ಮಾಮೂಲಿ ಹೀರೆಕಾಯಿ, ಈ ಕುಂಬಳಕಾಯಿ, ಈ ಥರದವೆಲ್ಲ ಸೊಪ್ಪುಗಳು, ಕೀರೆ ಮಡಿ ಥರ ಸೊಪ್ಪುಗಳು ಹಾಕೊಂಡಿರ್ತೀವಿ. ಬದನೆ ಗಿಡಗಳು ಹಾಕೊಂಡಿರ್ತೀವಿ, ಟೊಮೊಟೊ, ಬದನೆ, ಈ ಸಬ್ಸಿಗೆದು 1-2-3 ಥರ ಸೊಪ್ಪುಗಳು ಹಾಕತ್ತೀವಿ ಸರ್ ನಾವು. ಸಬ್ಸಿಗೆ, ಮೆಂತ್ಯ, ಪಾಲಕ್ ಈ ಥರ ಜೊತೆ ಇದಿರ್ತದೆ. ಕೀರೆ ಮಡಿನೂ ಮಾಡ್ಕೊಂಡಿರ್ತೀವಿ, ಕೀರೆ ಸೊಪ್ಪಿರ್ತದೆ. ವಾರಕ್ಕೊಂದ್ಸರಿ ನಾನ್ ವೆಜಿಟೇರಿಯನ್? ವಾರಕ್ಕೆ ಅಂತೇನು ಮಾಡಲ್ಲ ಸರ್ ನಾವು. ಮತ್ತೆ ಖುಷಿ ಆದಾಗಲ? ಇಲ್ಲ, ವಾರಕ್ಕೆ ಒಂದ್ಸರಿ ಮಾಡಿದ್ರೆ 2 ಸರಿನೂ ಮಾಡಿರ್ತೀವಿ, ಇಲ್ಲಾಂದ್ರೆ ಒಂದ್ಸರಿ ಮಾಡೋಕ್ಕೂ ಆಗಿರಲ್ಲ. ಹಂಗಿರುತ್ತೆ ಸರ್. ಅಂದರೆ ಯಾವಾಗ ಬೇಕು ಅನ್ಸುತ್ತೆ ಅವಾಗ ಮಾಡ್ಕೋತೀವಿ ಅಲ್ವಾ? ನಾಟಿ ಕೋಳಿಗಳು ಇರ್ತವೆ, ಇರುತ್ತೆ, ಮಾಡ್ತೀವಿ. ಹೊರಗಡೆ ಮಟನ್ ತರ್ತೀವಿ ಸರ್. ಹೌದಾ? ಸರ್, ರೇಷ್ಮೆ ತಾವು ಆರಂಭ ಮಾಡೋದಕ್ಕೆ ಏನು ಕಾರಣ? ಅದೇ ಮೂಲ ಹಣಕಾಸಿನ ದೃಷ್ಟಿಯಿಂದ ಮಾಡಿದ್ದು. ಯಾವಾಗ ಪ್ರತಿ ತಿಂಗಳು ಅದು ಒಂದು 15 ವರ್ಷ, 15-20 ವರ್ಷನೇ ಆಯ್ತು. ಅದು 20 ವರ್ಷದಲ್ಲೇ ಶುರು ಮಾಡಿದ್ದು. ಆಯಿತು. ಯಾವ ತಳಿ ಹಾಕ್ಕೊಂಡಿದ್ರಿ? ಇಪ್ಪನೇರಳೆ V1 ಹೇಳಿ. ಮೊದಲೆಲ್ಲ ನಾಟಿ ಇತ್ತು, ಆಮೇಲೆಲ್ಲ ತೆಗೆದ್ಬಿಟ್ಟು ಆಮೇಲೆ V1 ಬಂದಮೇಲೆ V1 ಹಾಕೊಂಡ್ವಿ. ಉಳಿಸಾಕಣ ಮನೆ ಎಷ್ಟಗಲ? ಮನೆ 25 ಅಡಿ ಅಗಲ ಇದೆ, 70 ಅಡಿ ಉದ್ದ ಮಾಡಿದ್ದೀವಿ. ವೆರಿ ಗುಡ್. ಅದರಲ್ಲಿ ಅಂದರೆ ಸಬ್ಸಿಡಿನೂ ಸಿಕ್ತು ಸರ್. ಮನೆ ಮಾಡಿದಾಗ ಒಂದು 75,000 ಸಬ್ಸಿಡಿ ಸಿಕ್ಕಿತ್ತು. ಸಾಲ ತಗೊಂಡು ಮನೆ ಮಾಡಿ ಅದರಲ್ಲಿ ಸಾಲ ಎಲ್ಲ ತೀರಿಸ್ತು. ಅದರಲ್ಲೇನು ಲಾಸ್ ಏನಾಗಿಲ್ಲ. ನಮ್ಮ ಜೀವನಕ್ಕೆ ಪ್ರತಿ ತಿಂಗಳು ಒಂದಷ್ಟು ಆದಾಯ ಅಂತ ಬರೋ ಮೂಲ ಕಾರಣ ಆ ರೇಷ್ಮೆಲೆ ನಮಗೆ ಆದಾಯ ಹುಟ್ಟಿದ್ದು. ಹಂಗೆ ಪ್ರತಿ ತಿಂಗಳು ಅಲ್ಲೇ ಚಾಕಿ ತಂದು ಮಾಡಿ. ಫಸ್ಟ್ ಗೌರ್ಮೆಂಟಿಂದ ತಗೊಬತ್ತಿದ್ದು ಚಾಕಿ, ಆಮೇಲೆ ಪ್ರೈವೇಟಲ್ಲೇ ಕೊಡೋಕೆ ಶುರು ಮಾಡಿದ್ರು. ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ಪ್ರೈವೇಟಲ್ಲೇ ತಗೊಬಂದು ಚಾಕಿ ಮಾಡಿ ಈಗ ಬೆಳಿತೀವಿ. ಚೆನ್ನಾಗಿ ಇಳುವರಿನೂ ಬರುತ್ತೆ. ಈಗ ಎಷ್ಟು ಮೊಟ್ಟೆ ಸಾಕ್ತೀರಿ? ಇವಾಗ 60-70 ಈ ಸಲ ಇಟ್ಟಿದ್ದು 82. ಸೊಪ್ಪು ಚೆನ್ನಾಗಿ ಬಂದಿತ್ತು, ಹಾಗಾಗಿ 82 ಮೊಟ್ಟೆ ತಂದಿದ್ದು. ಇವಾಗ 100 kg ಗೂಡಾಗಿತ್ತು. ಹೇಳಿ ಮೇಡಮ್. 82 ಮೊಟ್ಟೆ ತಂದಾಗ ಇಳುವರಿ ಕೊಟ್ಟಾಗ ಚೆನ್ನಾಗಾಗುತ್ತೆ ಸರ್ ನಮ್ದು. ಹೌದಾ? ಅಂದರೆ ಒಂದ್ಸರಿಗೆ 82 ಮೊಟ್ಟೆಯ? ಇವಾಗ ಸೊಪ್ಪು ಚೆನ್ನಾಗಿ ಬಂದಿತ್ತು ಸರ್. ಮಳೆ ವಾತಾವರಣ ಚೆನ್ನಾಗಿತ್ತಲ್ಲ, ಹಾಗಾಗಿ ಸೊಪ್ಪು ಚೆನ್ನಾಗಿ ಬಂದಿತ್ತು. ನಾವು ಈಗ ಬೇಸಿಗೆ ಟೈಮಲ್ಲೆಲ್ಲ ಒಂದು 60-65 ತತ್ತೀವಿ ಸರ್. ಹಂಗೆ ತಂದು ಮಾಡ್ತಿದ್ದೀವಿ. ಅಂದರೆ 2 ಬ್ಯಾಚ್ ಮಾಡ್ಕೊಂಡು? 2 ಬ್ಯಾಚ್ ಇರುತ್ತೆ. ಹೌದಾ? ಒಂದು ಬ್ಯಾಚು ಹಣ್ಣು ಆದ ತಕ್ಷಣ ಇನ್ನೊಂದು ಬ್ಯಾಚ್ ಮನೆಯೆಲ್ಲ ರೆಡಿ ಮಾಡಿ 1 ವಾರ ಖಾಲಿ ಬಿಟ್ಟು ಅದೆಲ್ಲ ಔಷಧಿ ಎಲ್ಲ ಸಿಂಪಡಣೆ ಮಾಡಿ ಬಿಟ್ಟು ತಿರ್ಗಿ ತಗೊಬಂದರೆ ಇನ್ನೊಂದು ತಿಂಗಳಿಗೆ ಹುಳ ಹಣ್ಣಾಗುತ್ತೆ. ವರ್ಷಕ್ಕೆ 10 ಬೆಳೆನಾ ಬೆಳಿಬೋದು? 10 ಬೆಳೆ ಬೆಳಿಬೋದು. ಹೌದಾ? ಅಂದರೆ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ, 1 ವಾರ ಹೆಚ್ಚು. ಸೊಪ್ಪು ಹೆಂಗಂದರೆ ಮಳೆಗಾದ್ರೆ ಸ್ವಲ್ಪ ಕಡಿಮೆ ಬರುತ್ತೆ, ಹುಳ ಹೊಡಿತದೆ, ಕುಡಿ ಇವೆಲ್ಲ ಮೇಯುತ್ತೆ. ಅವಾಗ ಸ್ವಲ್ಪ ಲೇಟಾಗಿ ತರಬೇಕು. ಈಗ ಬೇಸಿಗೆಯಲ್ಲಿ ಬೇಗ ಬರುತ್ತೆ. ಈಗ 25 ದಿವಸಕ್ಕೆಲ್ಲ ಚಾಕಿ ಕಟ್ಬೋದು. ಸೊಪ್ಪು ಕುಯ್ದು ಕಟಾವಾದ 25 ದಿವಸಕ್ಕೆ ಸೊಪ್ಪು ಬರುತ್ತೆ.
ಮಳೆಗಾಲದಲ್ಲಿ 1 ತಿಂಗಳು ಮೇಲೆ ಬೇಕು. ಒಂದು 30 ದಿವಸ 35 ದಿವಸ ಹೀಗೆಲ್ಲ ಬೇಕು. ಆವಾಗ ಒಂದು ಬೆಳೆ ಕಡಿಮೆ ಆಗುತ್ತೆ. 15 ವರ್ಷದಿಂದ ನಿರಂತರವಾಗಿ ವ್ಯವಸಾಯನೇ ಮಾಡ್ತಾ ಬಂದಿದ್ದೀವಿ. ರೇಷ್ಮೆ ಮಾಡ್ತಾ ಇದ್ದೀವಿ. ರೇಷ್ಮೆ ಮಾಡ್ತೇವೆ. ರೇಷ್ಮೆ ಜೊತೆ ಇವೆಲ್ಲ ಉಪಕಸಬುಗಳು, ಈಗ ಭತ್ತ ಬೇಕು, ರಾಗಿ ಬೇಕು, ಅವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಪ್ರಧಾನವಾಗಿ ರೇಷ್ಮೆ ಆದಾಯ ಕೊಡೋ ಬೆಳೆ ರೇಷ್ಮೆ ಮತ್ತು ಹೈನುಗಾರಿಕೆ, ಹಸುಗಳು. ಓಕೆ, ಹೇಳಿ ತಾಯಿ, ರೇಷ್ಮೆನಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಏನೇನು ಮಾಡ್ತೀರಾ ನೀವು ಕೆಲಸ? ಅಲ್ಲಿ ಕೆಲಸ ಚಾಕಿ ತಂದಾಗಿಂದ ಹಿಡಿದು ಸರ್ ಅದು ಮಾರ್ಕೆಟ್ಗೆ ಹೋಗೋ ತನಕ ಅರ್ಧ ಕೆಲಸ ಮಾಡೋದೇ ನಾನು ಅಲ್ಲಿ. ಹೇಳಿ, ಏನೇನು ಮಾಡ್ತೀರಾ? ಮಾಮೂಲಿ ಸೊಪ್ಪು ಹಾಕೋದು ಬೆಳಿಗ್ಗೆ ಟೈಮು, ಮತ್ತೆ ಅದರದ್ದೇ ಸೊಪ್ಪು ಕುಯ್ಯೋದು. ನಾವು ಕೊಟ್ಟು ಫಸ್ಟೆಲ್ಲ 1-2 ಸರಿ ಹಾಕ್ತಿದ್ದೋ, ಈಗ ದಿನಕ್ಕೆ 3 ಟೈಮ್ ಹಾಕ್ತೀವಿ ಸರ್ ಸೊಪ್ಪು. ದಿನಕ್ಕೆ 3 ಸರಿ ಹಾಕ್ತೀವಿ. ಯಾಕೆ? ರೆಂಬೆ ಸಾಕಾಣಿಕೆ ಮಾಡಿದ್ರೆ 2 ಸಾಕು ಅಂತಾರೆ. ನಾವು ರೆಂಬೆ ಸಾಗಾಣಿಕೆನೇ ಹಾಕೋದು ಸರ್, ಆದ್ರೂ 3 ಟೈಮ್ ಹಾಕ್ತೀವಿ. ಅದು ಮೇಯ್ಕೊಂಡಂಗೆ. ಬೇಸಿಗೆಯಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ ಸರ್, ಸೊಪ್ಪು ನಾವು ಮಂದಾಗ ಹಾಕಿದ್ರೆ ಅದು ಒಣಗೋಗುತ್ತೆ. ಹಂಗಾಗಿ ಅದನ್ನು ತೆಳುವಿಗೆ ಹಾಕ್ಕೊಂಡು ಅದು ಮೇಯ್ಕೊಂಡು ಮೇಲೆ ಬಂದಂಗೆ ಮತ್ತೆ ಹಾಕ್ತೀವಿ. ಪ್ರೀತಿ ಜಾಸ್ತಿ ನಿಮಗೆ ಉಳಿದ ಮೇಲೆ, ಅಂದರೆ ತೋಟದಲ್ಲೇ ತಿನ್ಲಿ ಸೊಪ್ಪು ಅಂತ. ಹೌದು ಸರ್, ಇಳುವರಿ ಚೆನ್ನಾಗಿ ಬರಲಿ ಅನ್ನೋ ಆಸೆ. ವೇಸ್ಟ್ ಆಗಲ್ಲ ಸೊಪ್ಪು? ತಿಂತದ ಹುಳ? ತಿನ್ನುತ್ತೆ ಸರ್, ಅದನ್ನ ನೋಡ್ಕೊಂಡೇ ನಾವು ಕೊಡೋದು ಅದಕ್ಕೆ. ಅದು ಮೇಯ್ಕೊಂಡೈತೆ ಇವಾಗೆಲ್ಲ ತಿಂದೈತೆ ಹುಳು ಅಂದರೆ ಮತ್ತೆ ಹಾಕ್ತೀವಿ ಸರ್. ಅದು ಬಿಟ್ಕೊಂಡೈತೆ ಅಂದಾಗ ಹಾಕಕ್ಕೆ ಹೋಗಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ತಕ್ಕೋತೀವಿ. ನಿಮ್ಮನ್ನು ನೋಡಿದ್ರೆ ಖುಷಿ ಅನ್ಸುತ್ತೆ ಎಲ್ಲ ಹುಳುಗಳಿಗೂ. ಸೊಪ್ಪು ಹಾಕ್ತಾರೆ ಚೆನ್ನಾಗಿ ಅಂತ. ಆಮೇಲೆ ಇನ್ನೇನೇನು ಕೆಲಸ ಮಾಡ್ತಿರ್ತಾಯಿ? ಹಾಲು ಕರಿಯೋದು, ಸೊಪ್ಪು ಹಾಕ್ತೀವಿ ಸರ್, ಸೊಪ್ಪು ಕುಯ್ತೀವಿ, ಹಾಲು ಕರಿತೀವಿ. ಉಳಿದ್ದು ಅದು ಹತ್ರದ್ದೆಲ್ಲ ಪ್ರತಿಯೊಂದು ಇರುತ್ತೆ ಸರ್. ಸೊಪ್ಪು ಹಾಕೋದು, ಸೊಪ್ಪು ಕುಯ್ಯೋದು, ತಿರ್ಗಾ 4 ಅಷ್ಟೇ ಸರ್. ಅದು ಸುಣ್ಣ ಧೂಳಿ ಕರ್ಸೋದು, ಅದು ಧೂಳಿ ಕರ್ಸೋದು ಮನೆಯವ್ರು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟಿದ್ರಿ? ಅದು ನನಗೆ ಸ್ವಲ್ಪ ಇತ್ತೀಚೆಗೆ ಡಸ್ಟ್ ಅಲರ್ಜಿಗೆ ಕಣ್ಣು ನೆವೆ ಬಂದೈತೆ ಸರ್, ರೆಡ್ ಆಗೋಗುತ್ತೆ. ಹಂಗಾಗಿ ಡಾಕ್ಟ್ರು ಅದನ್ನ ಬೇಡಿ ಅಂದರು. ಅದನ್ನ ನಾನು ಮಾಡಲ್ಲ. ಅದು ಔಷಧಿ ಸಿಂಪಡಣೆ ಎಲ್ಲ ಇವರೇ ಮಾಡೋದು. ಆಯ್ತು. ಅಂದರೆ ಈಗ ಸೋಂಕು ನಿವಾರಣೆ ಮಾಡೋದು, ಆಮೇಲೆ ಸುಣ್ಣದ ಪುಡಿ ಹಾಕೋದು, ವಿಜೇತ ಹೊಡಿತೀವಿ ಸರ್, ಸುಣ್ಣ ಅದೆಲ್ಲ ಯಜಮಾನ್ರಿಗೆ ಬಿಟ್ಟಿದ್ದೀರಿ. ನೀವು ಸೊಪ್ಪು ಕೊಯ್ತೀರಿ, ಸೊಪ್ಪು ಹಾಕ್ತೀರಿ, ಹುಳ ಬದಲಾಯಿಸೋದು. ಅದು ಹೆಚ್ಚುವರಿ ಹುಳ ದಪ್ಪ ಆದಂಗೆ ಅದನ್ನ ಜಾಸ್ತಿ ಬೇರೆ ಬೇರೆ ಜಾಗಕ್ಕೆ ಅಂಡಾಗ್ತಾ ಹೋಗ್ಬೇಕು ಸರ್, ಅದನ್ನ ಮಾಡ್ತೀನಿ. ಔಷಧಿ ಮೆಡಿಷನ್ ಮಾಡೋದು ಮಾತ್ರ ಇವರೇ. ಬೇರೆ ಕೆಲಸ ಇಲ್ಲ. ನಾವು ಪರಸ್ಪರ ಹಂಚ್ಕೊಂಡಿದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ? ಹುಳ ಬಿಡಿಸೋದು, ಗೂಡು ತಗೊಂಡೋಗೋದು, ಮಾರೋದು, ದುಡ್ಡು ಮಡಿಕೊಳ್ಳೋದು ಅವ್ರ ಕೆಲಸ. ಹುಳ ಚಂದ್ರಿಕೆಗೆ ಬಿಡೋದು ನಾವೇ ಸರ್. ನಮ್ಮ ಜೊತೆಗೆ ಅಂದರೆ 4ನೇ ಜ್ವರ ತನಕ ನಾವಿಬ್ಬರೇ ನೋಡ್ಕೊಂಡಿರ್ತೀವಿ. 4ರಿಂದ ಎದ್ದು 2 ಸೊಪ್ಪಾದ್ಮೇಲೆ ಒಂದಿಬ್ರು ನಮ್ಮ ಜೊತೆ ಕರ್ಕೋತೀವಿ. ಆವಾಗ ಜಾಸ್ತಿ ಸೊಪ್ಪು ಬೇಕು, ಆವಾಗ ಒಂದಿಬ್ರನ್ನ ಕರ್ಕೋತೀವಿ ಸರ್. ಮತ್ತೆ ತಿರ್ಗಾ ಹುಳ ಅದು ಮಾದರಿ ಆದಮೇಲೆ ಹುಳ ಐದು ಬಿಡಬೇಕು, ಅವಾಗೆಲ್ಲ ಆಳ್ಬೇಕಲ್ಲ, ಅವಾಗೆಲ್ಲ ಆಳ್ಗಳ ಜೊತೆ ನಾನೇ ಕೆಲಸ ಮಾಡ್ಕೋತೀನಿ. ಅದನ್ನೆಲ್ಲ ಗುಂಜು ಬಿಡಿಸೋದು ಎಲ್ಲ ಮಾಡ್ತಿದ್ದೀವಿ ಸರ್. ಅದು ಮತ್ತೆ ಗೊಬ್ಬರ ಇರುತ್ತಲ್ಲ ಸರ್, ಹುಳ ಹಣ್ಣಾದ್ಮೇಲೆ ಕಸರಿಣು ಅಂತ ಇರುತ್ತದೆ, ಅದನ್ನೆಲ್ಲ ತೆಗಿಬೇಕಲ್ಲ, ಅದನ್ನೆಲ್ಲ ತೆಗೆದು ತಿಪ್ಪೆಗೆ ಹಾಕೋದು, ಅದೆಲ್ಲ ಮಾಡೋದೆಲ್ಲ. ಸರಾಸರಿ 15 ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ದೀರಿ ಅಲ್ಲ ನಮ್ಮ? ಎಷ್ಟು ರೇಷ್ಮೆ ಸೀರೆ ಇಟ್ಕೊಂಡಿದ್ರಿ? ನಾವು ರೇಷ್ಮೆ ಬೆಳೆಯೋರು ರೇಷ್ಮೆ ಸೀರೆ ಇಟ್ಕೊಳ್ಳಲ್ಲ ಸರ್. ಎಲ್ಲಿ ಅದ್ರೊಳಗಡೆ ಮುಳುಗೋಗಿರ್ತೀವಿ ಆ ಕೆಲಸದಲ್ಲೇ, ಅಷ್ಟು ಇಟ್ಕೊಳ್ಳಲ್ಲ. ನಮ್ಮೂರಲ್ಲಿ ಒಬ್ರು ನರಸರಾಜು ಅಂತಿದ್ರು ಸರ್, ರೈತರ ಸಂಘದವರು. ಅವ್ರು ಯಾವಾಗಲೂ ಹೇಳೋರು ಹಂಗಂತ, ನಿಮ್ಮಿಬ್ರು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ, ನಿನಗೆ ಅವಾರ್ಡ್ ಕೊಡಿಸ್ತೀನಿ ನಾನು, ಇದ್ಬಿಟ್ರೆ ಅವಾರ್ಡೇ ಕೊಡ್ಸೋದು ನಾನು ಅಂತ ಹೇಳೋರು. ನಾನು ಅದಕ್ಕೆ ಹೇಳ್ತಿದ್ದೆ, ಅಣ್ಣ ಅವಾರ್ಡ್ ಅಂತೂ ಬೇಡಿ, ತಿಂಗ್ಳಿಗೆ ಮಾರ್ಕೆಟ್ಗೆ ಅಂತ ಹೋಯ್ತಾರಲ್ಲ ಆವಾಗ ಅಲ್ಲೇ ಸ್ವಲ್ಪ ಹಣ ಕಟ್ ಮಾಡಿ ರೈತ ಮಹಿಳೆಯರಿಗೆ ಅಂತ ನಾನು ರೇಷ್ಮೆ ಸೀರೆ ಕೊಡಿಸಿ ಸರ್ ಅಂತ ಎಲ್ಲ ಕೇಳ್ತಿದ್ದೆ ನಾನು ಅವರನ್ನ. ಓಲಿ ನೀವಾರ ತಂದು ಕೊಟ್ಟಿದ್ರೇನ್ರಿ? ಕೊಡ್ಸಿದ್ದೀನಿ ಸರ್. ಒಂದೇ? ಪರವಾಗಿಲ್ಲ, ಒಂದಾರು ಕೊಡ್ಸೋರಲ್ಲ. ನೀವೇನು ಕೇಳೋದಿಲ್ವ ನಮ್ಮವ್ರನ್ನ ತೆಕ್ಕೊಡಿ ಸರ್? ನಾವು ಅದ್ರ ಬಗ್ಗೆ ಏನು ಕೇಳಲ್ಲ, ಅದೇ ಬೇಕು ಇದೇ ಬೇಕು ಅಂತ ನಾನೇನು ಕೇಳೋದಿಲ್ಲ ಅವರು. ಆ ಥರ ಆಸೆ ಏನಿಲ್ಲ, ಯಾವ್ದು ಬೇಕೋ ಎಲ್ಲ ನಾವೇ ನೋಡ್ಕೊಂಡು ಮಾಡ್ತೀವಿ, ಅವ್ರಿಗೆ ಆಯ್ತು ತಗೊಬಂದು ಕೊಡ್ತೀವಿ. ಮತ್ಸ್ಯತರಂಗ 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 ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕೆದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರಿಗೆ. ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಮತ್ಸ್ಯತರಂಗ
ಈಗ ರೇಷ್ಮೆ ಮಾಡಿರೋದ್ರಿಂದ ನಿಮ್ಮ ಕುಟುಂಬಕ್ಕೆ ಅನುಕೂಲ ಅಂತೂ ಆಗಿದೆ ತುಂಬಾ ಅನುಕೂಲ ಸರ್. ಅಲ್ವಾ? ಪ್ರತಿ ತಿಂಗಳು ಹಣ ಸಿಕ್ಕಿದೆ, ಅದು ಬೇರೆ ಖರ್ಚುಗಳಿಗೆ ಆಗಿದೆ. ಒಂದು ಸುಸ್ಥಿರವಾದ ಆದಾಯದ ಮೂಲ ಅದು ರೇಷ್ಮೆ. ಎರಡನೇದು ಹಸು. ಹೇಳಿ ಸರ್ ಅದ್ರ ಬಗ್ಗೆ. ಯಾವ ಹಸು ತಾವು ಸಾಕಿರೋದು? HF ಹಸುಗಳು. HF ಅಂದ್ರೆ ಪ್ಯೂರಾ ಕ್ರಾಸ? ಪ್ಯೂರ್ HF ಆಲ್ ಬ್ಲ್ಯಾಕ್. ಸ್ವಲ್ಪ ಕಪ್ಪಿರುತ್ತಲ್ಲ ಅದು ಆಲ್ ಬ್ಲ್ಯಾಕ್ ಅಂತ ಬರುತ್ತೆ. ಅದರಲ್ಲಿ ಇಳುವರಿ ಬರುತ್ತೆ ಚೆನ್ನಾಗಿ. ಹಾಲು 8 ಲೀಟ್ರಿಂದ 10-12 ಲೀಟ್ರ್ ಬರುತ್ತೆ. ಎಷ್ಟಿದಾವೆ ಅಂದೆ? ಎರಡು ಇದೆ. ಎರಡು. ಕೊಟ್ಟಿಗೆ ಅದು 14 ಅಡಿ ಹಿಂಗೆ ಅಗಲ, ಉದ್ದ ಒಂದು 30 ಅಡಿ ಇದೆ. ಈಗ ಅದೇನು ಈಗ ರೇಷ್ಮೆ ಮನೆ ಮಾಡಿದ್ದೋ ಅದ್ರ ಪಕ್ಕದಲ್ಲೇ ಶೀಟ್ ಹಾಕ್ಬಿಟ್ಟು ಅದರಲ್ಲೇ ಅರ್ಧದಲ್ಲಿ ಮಾಡ್ಕೊಂಡಿದ್ವಿ. ಹೌದಾ? ಸರಿ. ಮತ್ತೆ ಅದ್ರ ಕರುಗಳು ಇದಾವೆ? ಕರುಗಳು ಇರ್ತವೆ ಅಂದರೆ ಡೆವಲಪ್ ಆದ್ಮೇಲೆ ತೆನೆ ಆದಮೇಲೆ ಕೊಟ್ಬಿಡ್ತೀವಿ. ಜಾಸ್ತಿ ಆದಾಗ ಮಾರಾಟ ಮಾಡ್ತೀವಿ. ಅದು ಒಂದು 40,000. ಅಂದ್ರೆ ಒಂದು ಸರಿಗೆ ಒಂದು ಹಸು ಕರಿತಿರುತ್ತಾ ಅಥವಾ ಎರಡು ಕರಿತಿರುತ್ತೆ? ಎರಡು ಹಿಂದೆ ಮುಂದೆ ಬರ್ತವೆ. ಈಗ ಹೆಂಗೆ ಈಟಿಗೆ ಬರ್ತವೆ ಅವು ಕೊಡಿಸ್ದಂಗೆ ಕೆಲವೊಂದು 3 ತಿಂಗಳಾದಂಗೆ ಇನ್ನೊಂದು ಹಾಲೆ ಕರು ಆಗ್ತಾ ಇರ್ತದೆ. ಹಂಗಾಗಿ ಹಿಂದೆ ಮುಂದೆ ಸಿಗುತ್ತೆ. ಮನೆಗೆ ಹಾಲೇನೋ ತೊಂದರೆ ಆಗುತ್ತೆ. ಪ್ರತಿನಿತ್ಯ ಎಷ್ಟು ಹಾಲು ಉತ್ಪಾದನೆ ಆಗ್ತಿದೆ ನಿಮಗೆ? ಬೆಳಿಗ್ಗೆ 15, ಸಂಜೆ 15 ಆಗ್ತೀವಿ. 30 ಲೀಟ್ರ್ ಹಾಲು ಹಾಕ್ತೀವಿ. ಪರವಾಗಿಲ್ಲ. ಅಂದ್ರೆ ಚೆನ್ನಾಗಿ ಹಾಲು ಕೊಡ್ತೇವೆ? ಹಾಲು ಕೊಡುವ ಹಸುಗಳಾದರೆ ಚೆನ್ನಾಗಿ ತಿಂಡಿ ಹಾಕಿ ಮೇವು ಹಾಕಿ ಪ್ರತಿ ಸಲ ನಿಗಾ ನೋಡಬೇಕು. ತಿಂಡಿ ಕೊಡಬೇಕು ಅವಕ್ಕೆ ಬೆಳಿಗ್ಗೆ ಸಾಯಂಕಾಲ ಎಲ್ಲ. ಹಾಲು ಕೊಡಲಿಲ್ಲ ಅಂದ್ರೆ ಅವಕ್ಕೆ ಯಾರು ತಿಂಡಿ ಕೊಡ್ತಾರೆ? ಆದಾಯ ಎಲ್ಲ ನೋಡೋದು. ಅದರಿಂದ ನಾಟಿ ಹಸುಗಳು ಕಟ್ಕೊಂಡಿದ್ದೋ ನಾವು. ನಾಟಿ ಹಸಿನಲ್ಲೇ ಮನೆಗೆಲ್ಲ ಉಪಯೋಗಿಸ್ತಿದ್ದೋ. ಇತ್ತೀಚೆಗೆ ಸ್ವಲ್ಪ ನಮಗೆ ಒಂದೇ ತವಾಗೋಯ್ತು ಕರುಗಳೆಲ್ಲ. ಅವು ಬೆದರಿಗೆ ಶುರುವಾಗ್ಬಿಟ್ಟು ಹಂಗಾಗಿ ಕರುಗಳು ಯಾರು ತಗೋಕ ಬರದೆ ಹೋಗ್ಬಿಟ್ರು, ಬೆದರ್ತವೆ ಅಂದ್ಬಿಟ್ಟು. ಹಂಗಾಗಿ ನಾಟಿ ಹಸುಗಳು ಕೊಟ್ಬಿಟ್ಟು ಈಗ ಮಾಮೂಲಿ ಈ HF ಹಸುಗಳನ್ನ ಮಡಿಕೊಂಡಿದ್ದೀವಿ. ಸೀಮೆ ಹಸುಗಳು ಮಡಿಕೊಂಡಿದ್ದೀರಿ? ಸೀಮೆ ಹಸುಗಳು ಮತ್ತು ಉಳಿದ ದನಗಳು ಇದ್ದಾವೆ, ಹಸುಗಳಿದ್ದಾವೆ. ನಮಗೆ ಎಲ್ಲ ಉಳುಮೆ ಮಾಡೋಕ್ಕೆಲ್ಲ ಅವೇ ಬೇಕು ಯಾವಾಗಲೂ. ನಾವೇ ಉಳೋದು, ನಾವೇ ಎಲ್ಲನೇ ವ್ಯವಸಾಯ ಎಲ್ಲ ನಾವೇ ಮಾಡೋದು. ಉಳಕ್ಕೆ ಜಾಗ ಇದೆಯಾ? ನಿಮ್ಮ ಜಾಗ ಇದೆ, ಜಮೀನಿದೆ. ರೇಷ್ಮೆ ಇರ್ತದಲ್ಲ? ಇಲ್ಲ ಏನಿಲ್ಲ. ಎಲ್ಲ ಹಾಕಂದ್ರೆ ಎಲ್ಲ ಗ್ಯಾಪ್ ಬಿಟ್ಕೊಂಡಿರ್ತೀವಿ, ಅಂತರ ಇರುತ್ತೆ. ಅದ್ರ ಮಧ್ಯೆ ವ್ಯವಸಾಯ ಮಾಡ್ತೀವಿ ನಾವು. ಟ್ರ್ಯಾಕ್ಟ್ರಲ್ಲಿ ಇದರಲ್ಲಿ ಏನು ವ್ಯವಸಾಯ ಮಾಡಿಸೋದಿಲ್ಲ, ಬರೀ ನೇಗ್ಲಲ್ಲೇ ವ್ಯವಸಾಯ ಮಾಡೋದು. ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಶ್ರೀಮತಿಯವರು ಇದ್ದೇ ಇರ್ತಾರೆ. ಡೈರಿಗೆ ಹಾಕ್ತೀರಾ ಹಾಲು? ಡೈರಿಗೆ ಹಾಕ್ತಾ ಇದೀವಿ. ಹೌದಾ? ಎಲ್ಲಿದೆ ಡೈರಿ? ಕೋಣಸಾಲೆಯಲ್ಲೇ ಇದೆ. ಹೌದಾ? ಅದು ನಿಮ್ಮ ಕೆಲಸ? ಅಲ್ಲ, ಅವರು ತಕ ಹೋಗ್ತಾರೆ ಹಾಲು. ಅದರಲ್ಲೇನಿಲ್ಲ. ಈಗ ನಮಗೇನಾದ್ರು ಜಾಸ್ತಿ ಹುಳ ಜಾಸ್ತಿ ಒತ್ತಾಯಿತು, ಬದಲಾಯಿಸ್ಬೇಕು, ಮತ್ತು ಸೊಪ್ಪು ಹಾಕೋದು ಲೇಟ್ ಆಯ್ತದೆ. ನಾವು ಹೋಗೋದು 7 ಗಂಟೆ 8 ಗಂಟೆ ಆಗೋಯ್ತದೆ ರಾತ್ರಿ ಹೊತ್ತು. ಅದು 6:15 ಕ್ಲೋಸು ಡೈರಿ. ನಾವು ಕರೆದು ಮಾಡಿದ್ರೆ ಬಂದು ತಗೊಂಡು ಹೋಗ್ತಾರೆ ಅವರು. ಹೊತ್ಕೊಂಡೋಗಿ ತಗೊಂಡೋಗಿ ಹಾಕ್ಬಿಟ್ಟು 1.5 ಕಿಲೋಮೀಟರ್ ಕೆಲಸ ಮಾಡ್ತಾರೆ. ಕೇಳ್ತೀನೋ? ಹೇಳಿತಾ ಏನೇನು ಮಾಡ್ತೀರಿ ಹೈನುಗಾರಿಕೆನಲ್ಲಿ? ಹೈನುಗಾರಿಕೆ ಅದೇ ಹಸು ಸಾಗಾಣಿಕೆಯಲ್ಲಿ ಹಸು ಹಾಲು ಕರಿಯೋದು ಸರ್ ಬೆಳಿಗ್ಗೆ. ಅಂದ್ರೆ ಕೈಯಲ್ಲೇ ಕರಿಯೋದಾ? ಕೈಯಲ್ಲೇ ಕರಿಯೋದು. ಮಿಷಿನ್ ಏನು ಇಟ್ಕೊಂಡಿಲ್ಲ ಸರ್. ಅಲ್ಲ, ಇವಾಗ ತಗೋಬೇಕು ಅಂದ್ಕೊಂಡಿದೀವಿ. ಈಗೆಲ್ಲ ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಅವ್ರು ಹೇಳ್ತಾರೆ, ಹೇಳಿತಾ ಸರ್. ನಾವು ಮಿಷನ್ ತಗೊಳಕ್ಕಿಂತ ಕೇಳ್ತಾ ಇದೀವಿ, ನೋಡ್ತಾ ಇದೀವಿ. ಅದಕ್ಕೇನೆ ಇನ್ನೂ ತಗೊಂಡಿಲ್ಲ. ಇನ್ನೊಂದು ಹಸು ಏನಾದ್ರು ಜಾಸ್ತಿ ಆದ್ರೆ ಮತ್ತೆ ತಗೊಳ್ಳೋಣ ಮಿಷನ್ನು. ಈಗಲೇ 2 ಹಸುಗೆ ಬೇಡ ಅಂತ ಅನ್ಕೊಂಡಿದೀವಿ. ಹಾಲು ಕರಿತೀವಿ. ಅದು ಫಸ್ಟ್ ನಾವು ಎದ್ದು ಅದ್ರ ಕೊಟ್ಟಿಗೆ ಅದು ಎಲ್ಲ ಕಸ ಎಲ್ಲ ತೆಗೆದು ಅದು ಮೈ ತೊಳೆದು ನಂತರ ಹಾಲು ಕರೆದು ಡೈರಿಗೆ ಅವ್ರು ತಗೊಂಡು ಹೋಗ್ತಾರೆ. ನಾನು ಬೇರೆ ಕೆಲಸ ಹುಳ ಇದ್ರೆ ಸೊಪ್ಪು ಹಾಕೋದು ಅಥವಾ ನಾನು ತಗೊಂಡು ಹೋಗ್ತೀನಿ ಸರ್. ನಾವು ನಡ್ಕೊಂಡೇ ಹೋಗ್ಬೇಕು ಸರ್. ನಾನು ಗಾಡಿ ಕಲ್ತಿಲ್ಲ, ನಡಿಕೊಂಡೇ ಹೋಗ್ಬೇಕು. ಕಲಿಬೇಕು ಸರ್. ಇವಾಗ ಅನಿಸ್ತೈತೆ. ಈಗ ಸ್ವಲ್ಪ ಜಾಸ್ತಿ ಶ್ರಮ ಆಯಿತು, ಇವಾಗ ಕಲಿಬೇಕು. ನಮ್ಮ ತೋಟಕ್ಕೂ ಮನೆಗೂ ಇರೋದು 1.25 ಕಿಲೋಮೀಟರ್ ಆಗುತ್ತೆ ಸರ್ ನಮಗೆ. ಪ್ರತಿನಿತ್ಯ ನಡೆಯೋದೆ. ಇವ್ರ ಟೈಮ್ಗೆ ಇವ್ರು ಹೋಗಿರ್ತಾರೆ, ನನ್ನ ಟೈಮ್ಗೆ ನಾನು ಹೋಗ್ಲೇಬೇಕಲ್ಲ. ನಡೆಯೋದು ಒಳ್ಳೇದೇ ಆರೋಗ್ಯಕ್ಕೆ, ಆದರೆ ಕ್ಯಾನ್ ಹಿಡ್ಕೊ ಹೋಗ್ಬೇಕಲ್ಲ, ತುಂಬ ಭಾರ ಸರ್, ಅದು ಕಷ್ಟ. ಆಯ್ತಮ್ಮ. ಆಮೇಲೆ ಹಸು ಮೈ ತೊಳೆಯೋದೆಲ್ಲ ನೀವೇನಾ? ಮೈ ತೊಳೆದ್ ನಾನೇ. ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಮೈ ತೊಳೆಯಕ್ಕೆ? ಹೌದು ಸರ್. ನಾವು ಅಲ್ಲೇ ರೇಷ್ಮೆ ಮನೆ ಹತ್ರ ಒಂದು ದೊಡ್ಡದು ತೊಟ್ಟಿ ಮಾಡಿದ್ದೀವಿ. ತೊಟ್ಟಿ? ಅದಕ್ಕೆ ನೀರು ಯಾವಾಗಲೂ ಡಂಪ್ ಮಾಡ್ಕೊಂಡಿರ್ತೀವಿ. ತೊಟ್ಟಿಲಿ ನೀರು ಇರುತ್ತೆ, ಅದಕ್ಕೆ ಮೋಟ್ರ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸರ್. ನಮ್ಗೆ ಅಂದ್ರೆ ರೇಷ್ಮೆ ಮನೆಗೂ ಬೇಕಾಗುತ್ತಲ್ಲ, ಹಂಗಾಗಿ ದನಿನ ಮನೇಲೂ ಒಂದು ನಲ್ಲಿ ಬಿಟ್ಕೊಂಡಿದ್ದೀವಿ. ಅದರಿಂದ ಪೈಪ್ ಹಾಕೊಂಡು ಮೈ ತೊಳ್ಕೊತೀವಿ. ಸ್ವಿಮ್ಮಿಂಗ್ ಪೂಲ್ ತರ ಮಾಡ್ಬಿಟ್ಟಿದ್ರೆ ದನಗಳಿಗೆ ಅನ್ಕೊಂಡಿದ್ದ. ಇಲ್ಲ ಸರ್, ಹಂಗ್ ಮಾಡಿಲ್ಲ. ನಾವು ಮಾಡ್ಬೋದು, ಆದ್ರೆ ಹಸುಗಳಿಗೆ ಮಾಡಿಲ್ಲ. ಅಂದ್ರೆ ಒಂದು ಪೈಪ್ ಬಿಟ್ಕೊಂಡು ದಿನ ಮೈ ತೊಳಿತೀರಾ? ಹೌದು ಸರ್. ದಿನ ಹಾಲು ಕರಿಯೋಕೆ ಮುಂಚಿತವಾಗಿ ತೊಳಿಲೇಬೇಕು ಸರ್. ಅದು ಹಿಂದೆಗಡೆ ಎಲ್ಲ ತೊಪ್ಪೆ ಆಗ್ಬಿಟ್ಟಿರ್ತದೆ, ಹಾಲು ಕರಿಯೋಕೆ ಹಿಂಸೆ ಆಗುತ್ತೆ. ಹಂಗಾಗಿ ಪ್ರತಿನಿತ್ಯ ನಾವು ಹಸುಗೆ ಮೈ ತೊಳೆದೇ ಹಾಲು ಕರಿಯೋದು. ಅಂದ್ರೆ ಹಾಲು ಕ್ಲೀನ್ ಆಗಿರುತ್ತೆ. ಹೌದು ಸರ್. ಅಲ್ವಾ? ನಾವು ಉಪಯೋಗಿಸ್ತೀವಲ್ಲ ಅದು ಅದೇ ಹಾಲು ಅಲ್ವಾ. ಮೈ ತೊಳಿತೀರಿ, ಹಾಲು ಕರಿತೀರಿ. ತಿಂಡಿ ಏನೇನು ಕೊಡ್ತೀರಿ ಹಸುಗಳಿಗೆ? ಮಾಮೂಲಿ ಡೈರಿಯಿಂದ ಪೀಡ್ಸ್ ಬರುತ್ತೆ ಸರ್, ಅದು ಕಡಲೆಕಾಯಿ ಹಿಂಡಿ. ಮತ್ತೆ ಇದು ನಾವು ಭತ್ತ ಮಿಲ್ ಮಾಡಿಸಿದಾಗ ಕ್ಯಾಸೆ ನುಚ್ಚು ಅಂತ ಬರುತ್ತೆ, ಅದನ್ನ ಹಾಕ್ತಿವಿ.
ಅದಿಲ್ಲ ಅಂದಾಗ ಇದು ಕಡಲೆ ಒಟ್ಟು ಈ ಥರದ್ದು ಜೋಳದ ನುಚ್ಚು ಹಾಕ್ತೀವಿ ಸರ್ ನಾವು. ಜೋಳ ಅಂದ್ರೆ ಅಲ್ಜೋಳ. ಅಲ್ಜೋಳದ ನುಚ್ಚು ಅಷ್ಟು ಹಾಕೋತೀವಿ. ಅಂದರೆ ಹಾಲು ಎಷ್ಟು ಕೊಡುತ್ತೆ ಅದನ್ನ ನೋಡಿ ಹಾಕ್ತೀರಾ ಅಥವಾ ನಿಮ್ಮ ಅಂದಾಜ? ಇಲ್ಲ ಸರ್, ನಾವು ಸುಮ್ಮನೆ ನಮ್ಮ ಅಂದಾಜ್ ಮೇಲೆ ಹಾಕೋತೀವಿ ನಾವು. ಅದು ತೆನೆ ಇಲ್ವೋ ಅಂತ ಹೆಂಗೆ ಗೊತ್ತಾಯ್ತದ ನಿಮಗೆ? ಏನೋ ಅಂದರೆ ಒಂದೊಂದ್ಸರಿ ತಿಂಡಿ ಜಾಸ್ತಿ ಕೊಟ್ಟಾಗ ಹಾಲು ಜಾಸ್ತಿ ಬಂದಿರೆ ಇಷ್ಟು ಹಾಕ್ಬೋದು ಅಂತ ಅನ್ಕೋತೀವಿ ನಾವು ಅಂದಾಜಲ್ಲಿ. ಇಲ್ಲ ಅಂದಾಗ ಒಂದೇ ಸಮ ಹಾಕೋ ಬಂದಿರ್ತೀವಿ. ಏನೋ ಅವತ್ತು ಮೇವು ಜಾಸ್ತಿ ಆಗಿರ್ಬೋದು, ಇಲ್ಲಾಂದರೆ ತಿಂಡಿ ಜಾಸ್ತಿ ಆಗಿರ್ಬೋದು ಅಂತ ನೋಡ್ಕೊಂಡು ಅವತ್ತು ಹಾಲು ಜಾಸ್ತಿ ಕೊಟ್ಟಿತ್ತು ಅಂತ ಇನ್ನೊಂದು ಸ್ವಲ್ಪ ತಿಂಡಿ ಜಾಸ್ತಿ ಮಾಡ್ಕೋತೀವಿ. ಮೇವು ಏನೇನು ಬೆಳ್ಕೊತೀರಿ ಸರ್? ಜೋಳ ಹಾಕೋತೀವಿ. ಜೋಳ ಅಂದರೆ ಅದು ಮುಸ್ಕಿನ ಜೋಳ. ಮುಸ್ಕಿನ ಜೋಳ. ಆಮೇಲೆ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ. ಯಾವುದು? ನೇಪಿಯರ್ ಇತ್ತೀಚೆಗೆ ಬಂದಿದೆ. ಆಮೇಲೆ ಒಣಹುಲ್ಲು ಇರುತ್ತೆ. ಯಾವುದು? ಭತ್ತದ್ದು. ರಾಗಿ ಹುಲ್ಲು. ರಾಗಿನೂ ಬೆಳಿತೀರ? ರಾಗಿ ಬೆಳಿತೀವಿ, ಅದ್ರ ಹುಲ್ಲು ಇರುತ್ತೆ. ಆಮೇಲೆ ಅವೆಲ್ಲ ಮಧ್ಯೆ ಅಷ್ಟು ಬೆಳಿತೀವಿ, ಅಷ್ಟು ಕೊಟ್ಕೋತೀವಿ. ಹೊರಗಡೆ ಮೇಯಿಸ್ತೀರಾ ಅಥವಾ ಕೊಟ್ಟಿಗೆನೆಲ್ಲ? ನಮ್ಮ ಗದ್ದೆಲ್ಲೇ ಮೇಯಿಸ್ತೀವಿ ನಾವು. ಇಲ್ಲ ಕೊಟ್ಟಿಗೆಯಲ್ಲಿ ಏನು ಬಿಡೋದಿಲ್ಲ. ಬೆಳಿಗ್ಗೆ ಸಂಜೆ ಗಂಟ ಗದ್ದೆಯಲ್ಲೇ ಮೇಯ್ತೀವಿ. ಜಾಗ ಇರುತ್ತಲ್ಲ, ಮಧ್ಯೆ ಕಟ್ಟೆ ಹಾಕ್ತೀವಿ. ಎಲ್ಲೆಲ್ಲಿ ವೇಸ್ಟೇಜ್ ಇರ್ತದೆ, ಈಗ ಸೊಪ್ಪು ಕುಯ್ಕೊಂಡಿರ್ತೀವಿ, ಅದರಲ್ಲೆಲ್ಲ ಕೆಳಗಡೆ ಹುಲ್ಲಿರ್ತದೆ, ಅವೆಲ್ಲ ಕ್ಲೀನಾಗಿ ಮೇಯಿಸಿ ಅದೆಲ್ಲ ಆಮೇಲೆ ಉಳುಮೆ ಮಾಡ್ತೀವಿ ನಾವು. ಅಲ್ಲಿ ಗಂಟ ಅವೆಲ್ಲ ದನಗಳೆಲ್ಲ ಮೇಯ್ತವೆ. ನಾವು ಆಡುಗಳು ತಗೋ ಉದ್ದೇಶನೇ ಅದು. ಆಡುಗಳು ತಗೊಂಡಿದ್ದು ಈಗ ಸೊಪ್ಪುಗಳು ಕುಯ್ಕೊಂಡ್ಮೇಲೆ ಎಲ್ಲ ಕೆಳಗಡೆ ಎಲ್ಲ ಎಲೆ ಇರುತ್ತೆ, ಅದೆಲ್ಲ ಬಿಡಿಸ್ಬೇಕಾಯ್ತು ಆಡುಗಳ ಕೈಲಿ. ಅದ್ರ ಬದಲು ಈಗ ಆಡುಗಳು ಮಡಿಕೊಂಬಿಟ್ರೆ ಆಡೇ ಎಲ್ಲ ತಿಂತವೆ. ಅಂದ್ರೆ ನೀವು ಹೇಳೋದು ಹಿಪ್ಪನೇರಳೆ ಸೊಪ್ಪು ಕಟ್ ಮಾಡಿದ್ಮೇಲೆ ಕಟ್ ಮಾಡಿದ್ಮೇಲೆ ಖಾಲಿ ಜಾಗ ಸೊಪ್ಪೆಲ್ಲ ತಿಂತವೆ ಅವು. ಆಡು ತಿಂತವೆ, ದನ ತಿಂತವೆ. ಕೂಲಿ ಕೊಡದಲ್ಲೇ ಕೆಲಸಗಳು. ಅದು ಕೆಲಸ ಆ ಥರ ಮಾಡಿದ್ರೆ ₹1 ಉಳಿಯೋದಿಲ್ಲ, ನಾವು ಜೀವನನೂ ಮಾಡೋಕ್ಕಾಗೋದಿಲ್ಲ ಆಳುಗಳು ಕೊಟ್ಟರೆ ಅಲ್ವಾ. ನಾವು ಸ್ವಂತ ಈಗ ಎಷ್ಟಾಯ್ತು ನಮ್ಮ ಕೈಯಲ್ಲಿ ಎಷ್ಟಾಯ್ತದೆ ಪ್ರತಿನಿತ್ಯ ಇಷ್ಟೊಂದು ಕ್ಯಾಲ್ಕುಲೇಷನ್ ಹಾಕೊಂಡು ನಾನು ಅವಳು ಇಬ್ಬರೇ ಮಾಡ್ತಾಯಿದ್ದೀವಿ. ಆ ಥರ ಮಾಡೋದ್ರಿಂದ ನಾವು ಸಮೃದ್ಧಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಆಗಿರೋದು. ನಿಜ. ಒಂದಷ್ಟು ತೆಂಗಲ್ಲೂ ಅದೇ ಬರೋದ್ರಿಂದ ಎಳ್ನೀರು ಕುಯಿಸ್ತೀವಿ. ಅದರಲ್ಲೂ ಪ್ರತಿ ಮೊದಲು ಹಾಕಿದ್ದು ಆಲಿ 30 ವರ್ಷ ಆಯಿತು, ಒಂದು 60 ಸಸಿ ಹಾಕೊಂಡಿದ್ದು. ಈಗ ಅವೇ ಫಲ ಬಿಡ್ತಾ ಇದೆ, ಒಂದು 700-800 ಗಂಟೆ ಎಳ್ನೀರು ಬೀಳ್ತದೆ. ಇವಾಗ ಡೌನ್ ಪ್ರತಿ ತಿಂಗಳು ಬರುತ್ತೆ. ಅದು ಒಂದು ಕಾಲು ತಿಂಗಳಿಗೆಲ್ಲ ಬರುತ್ತೆ. ಅದು ಅದರಲ್ಲೂ ಒಂದು 15-20 ಸಾವಿರ ಗಂಟು ಬರುತ್ತೆ. ಇವಾಗ ಇಡೀ ತೋಟಕ್ಕೆ ಎಷ್ಟಿದೆ ಕೇಳಿದ್ರಿ? ಮರ 60 ಇದೆ. ಮೊದಲು ನೆಟ್ಟು ಸುತ್ತ ಬೌಂಡ್ರಿಂಗ್ ಹಾಕೊಂಬಿಟ್ಟಿದ್ದು. ಇವಾಗ ಒಳಗೆಲ್ಲ ನೆಟ್ಬಿಟ್ಟಿದ್ದೀವಿ. ಹಂಗಾಗಿ ಸ್ವಲ್ಪ ಹಿಪ್ಪನೇರಳೆಗೆ ಇಳುವರಿ ಕಡಿಮೆ ಆಗಿದೆ. ಈಗ ಅವು ಎಲ್ಲ ಒಂಬಳೆ ಬಿಡ್ತಾ ಇದೆ, ಅವೆಲ್ಲ ಬಂದ್ಬಿಟ್ರೆ ಅದ್ರ ಚೆನ್ನಾಗಿ ಆದಾಯ ಆಯ್ತದೆ, ಬರುತ್ತೆ. ತೆಂಗಲ್ಲೂ ಆದಾಯ ಇದೆ. ಎಳನೀರು ಈಗ ರೇಟ್ ಜಾಸ್ತಿ ಇದೆ ಅಂತ ಶುರು ಮಾಡಿದ್ದು? ಇಲ್ಲ ಅವತ್ತಿಂದ ನಾವು ಮುಂಚೆಯಿಂದವೇ ಮಾಡ್ತಾ ಇದ್ದೋ. ಕಾಯಿ ಮಾಡ್ತಿಲ್ಲ. ಕಾಯಿ ಅಂದರೆ ಅಲ್ಲಿ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಕಳತನ ಜಾಸ್ತಿ, ಕದ್ದು ಕಿತ್ಬಿಡ್ತಿದ್ರು. ಕದಿಯಕ್ಕೆ ಮುಂಚೆ ನಾವೇ ಎಳ್ನೀರು ಕುಯಿಸ್ಬಿಟ್ರೆ ನಮ್ಮ ಮನೆಗೆ ಎಷ್ಟು ಬೇಕು ಕಾಯಿ ಬಿಟ್ಕೊಂಡು ಅದೆಲ್ಲನೇ ಎಳ್ನೀರ ಕುಯಿಸ್ಬಿಡ್ತಿದ್ದೋ. ಅವತ್ತು ₹10 ರೇಟಿಂದ ಕೊಟ್ಟಿದ್ದೀವಿ ನಾವು. ₹10, ₹5 ಇದ್ದಾಗಲೂ ಎಳ್ನೀರು ಕುಯಿಸ್ತಾ ಇದ್ದೋ. ಹಂಗಾಗಿ ಅದರಿಂದ ಒಂದು ಸ್ವಲ್ಪ ಅನುಕೂಲ ಆಗಿದೆ ನಮಗೆ. ಅಂದರೆ ಅಲ್ಲೇ ಬರ್ತಾರಾ ಎಳ್ನೀರು ಕುಯ್ಯ? ಅವರೇ ಬರ್ತಾರೆ, ಅಲ್ಲೇ ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ತಾರೆ. ಎಲ್ಲ ಊರಲ್ಲೇ ಇದ್ದಾರೆ ಅವರೇ. ನಿಮಗೆ ಮರ ಹತ್ತಕ್ಕೆ ಬರುತ್ತಾ? ನಾವು ಮೊದಲು ಹತ್ತಿದ್ದೋ, ಮದುವೆ ಆದಮೇಲೆ ಬಿಟ್ಬಿಟ್ಟು. ಮನೆಯವ್ರು ಬೇಡ ಅಂತಾರೆ? ಇಲ್ಲ ಹಾಗೇನಿಲ್ಲ, ಅದ್ರ ಅಭ್ಯಾಸ ತಪ್ಪೋಯ್ತದು. ನಾವೆಲ್ಲ ಮದುವೆಗೆ ಮೊದಲೆಲ್ಲ ನಾನು ನಮ್ಮ ಅಣ್ಣ ಇಬ್ಬರು ಮರ ಹತ್ತಿದ್ದೋ. ಮರ ಹತ್ತಿ ನಾವೇ ಕಾಯೆಲ್ಲ ಕೀಳ್ತಿದ್ದೋ. ಏಕವಾಶ್ರಮ ಯಾಕೆ ಈಗೆಲ್ಲ ಮರ ಹತ್ತಕ್ಕೆ ಮಿಷಿನ್ಗಳೆಲ್ಲ ಇದ್ದಾವೆ ಅಲ್ವಾ? ಇದ್ದಾವೆ. ನೀವು ನೋಡಿದಿರ ತಾಯಿ? ಈಗ ಚಿಕ್ಕ ಮರ ಇದ್ರೆ ಹತ್ತಿರ್ತೀವಿ, ಸ್ವಲ್ಪ ಹತ್ತಿರ ಇದ್ರೆ ಹತ್ತು ಬಿಡ್ತೀವಿ. ಹತ್ತಿ ಕೇಳ್ಬೋದು. ಸಂತೋಷ. ಭತ್ತನೂ ಬೆಳಿತೀರಂತಲ್ವೇ? ಭತ್ತನೂ ಬೆಳಿತೀವಿ ಸರ್ ನಾವು. ಅದರಲ್ಲಿ ಹೇಗೆ ಬೆಳಿತೀರಾ? ಏನಾದ್ರು ಗೊತ್ತಿದೆಯಾ? ನಾವು ಭತ್ತ ಬೆಳಿತೀವಿ ಸರ್. ನಾವು ಕೊಟ್ಟಿಗೆ ಗಂಜಲನೂ ಹಾಕ್ತೀವಿ ಸರ್. ಅದಕ್ಕೆ ಭತ್ತಕ್ಕೆ ಕೊಟ್ಟಿಗೆಯಿಂದ ಬಂದಂಥದ್ದು ಒಂದು ಡ್ರಮ್ ಅಡಗಿದ್ದೀವಿ. ಆ ಡ್ರಮ್ ತುಂಬ್ಕೊಂಡ್ಮೇಲೆ ಒಂದು ವಾರಕ್ಕೆ 15 ದಿವಸಕ್ಕೆ ಬರುತ್ತೆ. ಅದು ಡ್ರಮ್ ತುಂಬ್ಕೊಂಡಿರೋದನ್ನ ತಗೊಂಡೋಗಿ ಭತ್ತಕ್ಕೆಲ್ಲ ಏರಿಸ್ತೀವಿ ಸರ್, ನಾವು ಹಾಕ್ತೀವಿ. ಅಲ್ಲ, ಭತ್ತ ಹೇಗೆ ಬೆಳಿತೀರಿ ಅಂತ ಕೇಳಿದೆ. ಯಾವ ಭತ್ತ ಬೆಳೆಯತ್ತಾವು? ಸಣ್ಣ ಭತ್ತ ಬೆಳಿತೀವಿ ಸರ್, ಮನೇಲಿ ಊಟಕ್ಕೆ. ಸರಿ. ಬೀಜ ಎಲ್ಲ ಯಜಮಾನ್ರು ತಗೊಂಬತ್ತಾರೆ, ಒಟ್ಲು ನೀವೇ ಹಾಕ್ತೀರಾ? ನಾವೇ ಹಾಕೋತೀವಿ ಸರ್. ನೀವೇ ಹಾಕ್ತೀರಾ? ಗೊತ್ತಾ ಹೇಗೆ ಹಾಕೋದು ಭತ್ತದ ಒಟ್ಲು ಅಂತ? ಫಸ್ಟ್ ಪಾತಿ ಎಲ್ಲಾನೇ ಕ್ಲೀನ್ ಮಾಡ್ಕೋತೀವಿ ಸರ್, ರೆಡಿ ಮಾಡ್ತೀವಿ. ಅದ್ರ ಒಳಗಡೆ ಕಳೆ ಅದು ಇದು ಏನು ಇರಬಾರ್ದು. ಫಸ್ಟ್ ಉತ್ತಿ ಒಂದು ವಾರಕ್ಕೆ ಮುಂಚಿತವಾಗೇ ಬಿಟ್ಟಿರ್ತೀವಿ. ಮತ್ತೆ ಒಟ್ಲಾಕುವಂಥ ಜಾಗನ ಎಲ್ಲ ಕಸ ಕಡ್ಡಿ ಎಲ್ಲನ ಆಯ್ದು ಮೇಲ್ಗದು ಪಾತಿ ಸಣ್ಣ ಪಾತಿಗಳ ಥರ ಮಾಡಿಕೊಂಡು ಭತ್ತ ಎಲ್ಲ ಉದುರಿಸಿ ಅದ್ರ ಮೇಲೆ ಗೊಬ್ಬರ ಹಾಕಿ ಮಾಡ್ಕೋತೀವಿ ಸರ್. ಆಯಿತು. ಸಸಿ ಮಡಿ ಬಂದಮೇಲೆ ಅದನ್ನು ನಾಟಿ ಮಾಡೋದು. ನೀವು ಜೊತೆಲಿ ಸೇರ್ಕೊಂಡು ನಾಟಿ ಮಾಡ್ತೀರಾ? ಹೌದು ಸರ್, ನಾನು ಜೊತೆಲಿ ಇವರು ಉಳ್ಮೆ ಮಾಡ್ತಿದ್ರೆ ನಾನು ತೆವ್ರಿನೂ ಸವರ್ತೀನಿ ಸರ್. ಮಣ್ಣಾಕಿ ತೆವ್ರಿನೂ ಸವರ್ತೀನಿ. ಮತ್ತು ನಾಟಿ ಅವ್ರ ಕೆಲಸದವ್ರ ಜೊತೆ ನಾನು ನಾಟಿನೂ ನೆಡ್ತೀನಿ, ಅವ್ರ ಜೊತೆ ಪೈರು ಹಾಕೊಡ್ತೀನಿ ಸರ್.
ಪೈರ್ ಹಾಕ್ಬೇಕು. ಅವ್ರು ಕೆಲಸ ನೆಟ್ಕ ಹೋದ್ರೆ ಸೈಡಲ್ಲೆಲ್ಲ ಪೈರ್ಗಳು ಹಾಕ್ಬೇಕು. ಸ್ವಲ್ಪ ಇವರು ದಪ್ಪಾಗೆ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ, ಅದನ್ನ ಸಣ್ಣ ಸಣ್ಣದಾಗಿ ಹಾಕ್ಬೇಕು. ಅದನ್ನು ಮಾಡ್ತೀನಿ ಸರ್ ನಾನು, ಅದನ್ನು ಮಾಡ್ತೀನಿ. ಅವ್ರ ಜೊತೆನೆ ನಾನು ನೆಡ್ತಿರ್ತೀನಿ ಸರ್ ಒಂದೊಂದು ಲೈನು. ಪರವಾಗಿಲ್ಲ. ಆಮೇಲೆ ಮತ್ತೆ ಅದನ್ನ ಕಳೆ ತೆಗಿಬೇಕು ಸರ್. 20 ದಿವಸಕ್ಕೆ ಸಣ್ಣ ಸಣ್ಣ ಉಡಿಗಳೇ ಅಂತ ಬರುತ್ತೆ, ಅದನ್ನ ತೆಗಿಬೇಕು. ಅದನ್ನು ತೆಗಿತೀವಿ ನಾವೇ. ಬೇಕು ಅಂದ್ರೆ ನಮ್ಮ ಜೊತೆಗೆ ಒಬ್ರನ್ನ ಕರ್ಕೊಂಡಿರ್ತೀವಿ, ಇಲ್ಲಾಂದ್ರೆ ನಾವೇ ಮಾಡ್ತೀವಿ. ಸರಿ. ಆಮೇಲೆ ಇನ್ನೇನು ಕಟಾವಿಗೆ ಬಂದ್ಬಿಡುತ್ತೆ ಅನ್ಸುತ್ತೆ? ಇಲ್ಲ ಸರ್, ಮತ್ತೆ ಇನ್ನೊಂದ್ಸರಿ ನೋಡ್ಬೇಕು. ಅದು 20 ದಿನ ಆದ ನಂತರ ಮತ್ತೆ ಅದು ದಪ್ಪ ಕಳೆ ಏನಾದ್ರು ಬಂದ್ಬಿಟ್ಟಿದ್ರೆ ಮತ್ತೆ ಅವಾಗ ತೆಗಿತೀವಿ. ಇಲ್ಲ ಭತ್ತನೇ ಜಾಸ್ತಿ ಬೆಳ್ದೈತೆ, ಕಳೆ ಮುಚ್ಚೋಗುತ್ತೆ ಅಂದ್ರೆ ಕಳೆ ತೆಗ್ಸಲ್ಲ ಅವಾಗ. ಆಯ್ತು. ಆಮೇಲೆ ಅದೇ ಸಗಣಿ ಹಾಕ್ತೀನಿ, ಗಂಜಲ ಹಾಕ್ತೀನಿ ಅಂತೆಲ್ಲ ಅಂದ್ರಿ, ಅವಾಗ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಹೌದು, ಇಳುವರಿ ಬರಲಿ ಅಂತ ಉಪ್ಪು ಕಮ್ಮಿ ಮಾಡಿ, ಇದು ನಮ್ದೇ ಕೊಟ್ಟಿಗೆದೇ ಇರುತ್ತಲ್ಲ ಸರ್, ಅದಕ್ಕೆ ಹಂಗಾಗಿ ಹಾಕ್ತಿವಿ ಅದನ್ನ. ಓಕೆ, ನೀವು ತಿನ್ನೋದಲ್ಲ ಅದಕ್ಕೆ? ಸರ್ ನಾವು ತಿಂತೀವಿ, ಬೇರೆನೂ ಕೊಡ್ತೀವಿ. ಯಾವಾಗಾದ್ರೂ ಕೇಳ್ದವ್ರಿಗೆ ಒಂದ್ 2 ಕ್ವಿಂಟಲ್ 3 ಕ್ವಿಂಟಲ್ ಅಕ್ಕಿನೂ ಮಾರ್ತೀವಿ ಸರ್ ನಾವು. ಅಂದ್ರೆ ಅರ್ಧ ಎಕರೆನ ಭತ್ತ ಬೆಳೆಯತ್ತಾವು? 1 ಎಕರೆ ಬರುತ್ತೆ, ಒಂದ್ಸರಿ 1 ಎಕರೆ ಇರ್ತದೆ, ಒಂದೊಂದ್ಸರಿ ಅರ್ಧ ಎಕರೆ ಮಾಡ್ಕೊಂಡಿರ್ತೀವಿ. ವರ್ಷದಲ್ಲಿ 2 ಸರಿ ಬೆಳಿತೀರಾ? ಇಲ್ಲ, ಒಂದೇ ಸರಿ ಬೆಳಿತೀವಿ. ಒಂದ್ ಬೆಳೆ ಭತ್ತ ಬೆಳ್ಕೊತೀವಿ, ಒಂದ್ ಬೆಳೆ ರಾಗಿ ಬೆಳ್ಕೊತೀವಿ ಅದೇ ಜಮೀನಲ್ಲಿ. ಅಂದ್ರೆ ಈಗ ಭತ್ತ ತಳಿ ಹೆಸರೇನಾದ್ರು ಗೊತ್ತಾ? ಮೀನಾಕ್ಷಿ ಆಗ್ತೀವಿ. ಪರವಾಗಿಲ್ಲ, ಚೆನ್ನಾಗದೆ ಹೆಸರು. ಸಣ್ಣ ಭತ್ತ ಅದು. ಎಷ್ಟು ಬರುತ್ತೆ 1 ಎಕರೆಗೆ? 1 ಎಕರೆಗೆ 15 ಕ್ವಿಂಟಾಲು 16 ಕ್ವಿಂಟಾಲ್ ಬೆಳಿಬೋದು. ಏನು ಅಕ್ಕಿನ ಇಲ್ಲ, ಭತ್ತ. 1 ಕ್ವಿಂಟಾಲ್ಗೆ ಅಕ್ಕಿ ಎಷ್ಟು ಬರುತ್ತೆ? 1 ಕ್ವಿಂಟಾಲ್ಗೆ ಒಂದು 70 kg ಬರ್ಬೋದು. ಹೌದಾ? ಪರವಾಗಿಲ್ಲ. ಎಲ್ಲ ಸಣ್ಣ ಅಕ್ಕಿನೇ ತಿಂತೀವಿ ಮನೆಯಲ್ಲಿ ಅಲ್ವಾ? ನಾವು ಸರ್ ಇವಾಗ 1 ಎಕರೆ ನಾವು ಬೆಳೆದಿದ್ದು ಒಂದು 9 ಕ್ವಿಂಟಲ್ ಮಾರಿದ್ರು, ಒಂದು 9 ಕ್ವಿಂಟಲ್ ಅಷ್ಟು ಮನೇಲಿ ಇರ್ಬೋದು ಸರ್ ನಮಗೆ ಭತ್ತ. ಇರ್ಲಿ ಕಣಮ್ಮ. ಈಗ ಭತ್ತ ನಿಮಗೆ ಆದಾಯ ಅಂತ ಅನ್ಸುತ್ತಾ ಅಥವಾ ಆಹಾರಕ್ಕೋಸ್ಕರ ಸ್ವಲ್ಪ ಯಾರು ಈಗ ಅಕ್ಕಪಕ್ಕ ನೋಡ್ತಾರಲ್ಲ ಅವರು, ಈಗ ಎಲ್ಲ ನಾಟಿ ಎಲ್ಲ ಮಿನಿಯವರು ಹಾಕ್ತಿ ಬೆಳೀತಾರೆ ಇವರು, ನಮಗೂ ಅಕ್ಕಿ ಕೊಡಿ ಅಂತಾರೆ. ಅಂಥವ್ರಿಗೆ 1 ಕ್ವಿಂಟಾಲ್ 2 ಕ್ವಿಂಟಾಲ್ ಬಿಡಿಸ್ಕೊಡ್ತೀವಿ. ಈಗ ನೀವು ನಿಮ್ಮ ಜಮೀನಲ್ಲಿ ರಾಸಾಯನಿಕ ಗೊಬ್ಬರ ಬಳಸಿ? ರಾಸಾಯನಿಕ ಕಡಿಮೆ, ಜಾಸ್ತಿ ಅಂದರೆ ಈಗ ಒಂದು ಎಕರೆಗೆ 6 ಮೂಟೆ 7 ಮೂಟೆ ಹಾಕಬೇಕು. ನಾವು 1 ಮೂಟೆ ಹಾಕ್ತೀವಿ ಅಷ್ಟೇ. ಅಂದರೆ ಹಿಪ್ಪನೇರಳೆಗೆ ಹಾಕ್ತೀರಾ? ಇಲ್ಲ, ಈ ಭತ್ತಕ್ಕೂ ಅಷ್ಟೇ, ಹಿಪ್ಪನೇರಳೆಗೂ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಅದರ ಬದಲು ಕೊಟ್ಟಿಗೆ ಗೊಬ್ಬರ, ಔಷಧ ಎಲ್ಲ ಹೊಡೆಯಲ್ಲ? ಔಷಧಿ ಹೊಡೆಯೋದಿಲ್ಲ ನಾವು. ನಮ್ಮ ಭೂಮಿ ಹಿಂಗೆ ಕೆದಕಿದ್ರೆ ಇಷ್ಟು ತಪ್ಪ ಎರೆಹುಳ ಬರ್ತವೆ. ಯಾರು ರಾಧಾಕೃಷ್ಣ ಅವರು ಬಂದೆ ಅದೇ ನೋಡಿ ಹೇಳಿದ್ರು, ನಮ್ಮ ಪಕ್ಕದ ಗದ್ದಿರು ಅವ್ರು, ನಿಮ್ಮ ತೋಟದಲ್ಲಿ ಈ ಥರ ಬರ್ತಾಯಿದ್ದಾರೆ, ಎರೆಹುಳ ನಮಗೆ ಬರಲ್ವಲ್ಲ ಅಂತ. ನಾವು ಅದಕ್ಕೆ ಜಾಸ್ತಿ ಕೆಮಿಕಲ್ಸ್ ಏನು ಉಪಯೋಗಿಸೋದಿಲ್ಲ, ಔಷಧಿನೂ ಹೊಡೆಯೋದಿಲ್ಲ. ಈ ರೋಗ ಬಂದರೂ ಔಷಧಿ ಹೊಡಿಯೋದಿಲ್ಲ ನಾವು. ಭೂಮಿ ಹಾಳಾಗುತ್ತೆ ಅಂತ ಭತ್ತ ಬೆಳ್ಕೊತೀವಿ ನಾವು. ರಾಗಿ ಹೇಗೆ ಬೆಳ್ಕೊಂತೀರಿ? ರಾಗಿ ಅದೇ ಮಾಮೂಲಿ, ಈಗ ಒಂದು 1 ಎಕರೆಗೂ ಹಾಕಿದ್ದು. ಯಾವ ತಳಿ ಅದು? ಇಂಡಾಪು ಏನೋ ಬಂದಿತ್ತು, ಅದು ತಂದು ಹಾಕಿದ್ದು. ಇವಾಗ ಒಂದು 20 ಕ್ವಿಂಟಾಲ್ ಆಗಿತ್ತು. ಪ್ರತಿ ವರ್ಷ ರಾಗಿ ಬೆಳಿತೀರಾ? ಪ್ರತಿ ವರ್ಷ ಬೆಳೆಯೋದಿಲ್ಲ, ಒಂದೊಂದ್ಸಲ ಬೆಳಿತೀವಿ, ಒಂದೊಂದ್ಸಲ ಮೇವು ಚೆಲ್ಕೊಂಡ್ಬಿಡ್ತಿದ್ದ ನಿಮಗೆ ದನಗಳಿಗೆ. ಬೇಸಿಗೆಯಲ್ಲಿ ಮಾತ್ರ. ಮುದ್ದೆ ತಿನ್ನೋದು ಕಡಿಮೆನಾ? ಇಲ್ಲ, ತಿಂತೀವಿ ನಾವು. ಯಾವ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು. ಹೌದೇನಮ್ಮ? ಮಾಡ್ತೀವಿ ಸರ್, ನಾವು ಮಾಡ್ಕೋತೀವಿ. ನಮ್ಗೆ ಮುದ್ದೆ ಬೇಕು ಸರ್, ಪ್ರತಿದಿನ ಒಂದ್ಸರಿನಾದ್ರೂ ನಮಗೆ ಮುದ್ದೆ ಬೇಕೇ ಬೇಕು ಸರ್. ಅಲ್ವಾ? ಅನ್ನ ಒಂದ್ಸರಿ, ಮುದ್ದೆ ಒಂದ್ಸರಿ. ಬೆಳಿಗ್ಗೆ ಟೈಮ್ ಎಲ್ಲ ಒಂದು ಸ್ವಲ್ಪ ತಿಂಡಿ ಮಾಡ್ತಾರೆ, ತಿಂಡಿ ಬೇಕು. ಒಂದು ಟೈಮ್ ಎಲ್ಲ ಮುದ್ದೆ ಮಾಡಿ, ರಾತ್ರಿ ಕಂಪಲ್ಸರಿ ಮುದ್ದೆ ಇದ್ದೇ ಇರುತ್ತೆ ಸರ್. ನಾವು ಮಧ್ಯಾಹ್ನ ಮುದ್ದೆ ಮಾಡಿದ್ದು ಸಂಜೆಗೂ ಉಪಯೋಗಿಸ್ಕೊತೀವಿ ಸರ್ ಅದನ್ನೇ. ಬಿಸಿ ಬಿಸಿ ಮಾಡ್ಕೊಳ್ಳೋದಲ್ವೇ? ಅಂದರೆ ಇರುತ್ತೆ, ಈಗ ಯಾರಾದರೂ ಅಳತೆಗೆ ನಾವೇನು ಮಾಡಿರಲ್ಲ, ಅದು ಉಳ್ಕೊಂಡಿರುತ್ತೆ, ಅದನ್ನು ಮಾಡ್ಕೋತೀವಿ. ಟೈಮ್ ಸಿಕ್ಕಿದಾಗ ಬಿಸಿದು ಮಾಡ್ಕೋತೀವಿ. ಬೇರೆ ಬೇಳೆಕಾಳುಗಳನ್ನೇನು ಬೆಳೆಯಲ್ವೇ? ಆ ಥರ ಏನು ಬೆಳೆಯಲ್ಲ. ಹೆಸರು ಕಾಳು, ಉದ್ದಿನ ಕಾಳು, ಕಾಳು ಎಲ್ಲ ಬೆಳ್ಕೊಂಡು ಫಸ್ಟ್ ಬೆಳೀತಾ ಇದ್ದೋ. ಇವಾಗೆಲ್ಲ ಈಗ ಹೈನುಗಾರಿಕೆ ಮಾಡ್ಕೊಂಡ್ಮೇಲೆ ಬೆಳ್ಕೋಬೋದಲ್ಲ. ರಾಗಿ ಬೆಳ್ಕತ್ತೀರಿ ಅಂದ್ರೆ ಅದ್ರ ಮಧ್ಯದಲ್ಲಿ ಹಾಕೊಬೋದು. ಖರೀದಿ ಮಾಡ್ತೀರಾ ಅವನ್ನೆಲ್ಲ? ಅವೆಲ್ಲ ತಗೋತೀವಿ, ಕಾಳುಗಳು. ಹೇಳೋದಲ್ವ ತಾಯಿ, ಬೆಳ್ಕೊಳ್ಳೋ ಅದನ್ನವೇ ಅಂತ ಎಲ್ಲ ಬೆಳೆದಿದ್ರಿ, ಅದೊಂದೇನು ಸರ್ ನಮಗೆ ಟೈಮು ಸಿಗಲ್ಲ ಅದೆಲ್ಲ ಮಾಡೋಕ್ಕೆ. ಟೈಮ್ ಇದ್ರೆ ಎಲ್ಲ ಮಾಡ್ತೀವಿ ನಾವು. ಒಕ್ಕಣೆ ಮಾಡೋದು ಕಷ್ಟ ಅವು, ಹಂಗಾಗಿ ಸ್ವಲ್ಪ ಆ ಥರ ಎಲ್ಲ ಈಗ ಎಲ್ಲ ತಗೋ ಕಡಿಮೆನೇ ಆಗ್ಬಿಟ್ಟದವು. ಕಾಳುಗಳು ಬೆಳ್ಕೊಳ್ಳೋದು ಅಂದರೆ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊತೀವಿ. ಎಲ್ಲ ಹೊಂಡ ಪಂಡ ಏನಾದ್ರು ಮಾಡ್ಕೊಂಡಿದ್ದೀರಿ? ಕೃಷಿ ಹೊಂಡ ಇಲ್ಲ, ಮಾಡಿಲ್ಲ. ಅಂದ್ರೆ ನಾವು ಬಾವಿನೇ ದೊಡ್ಡದಾಗಿ ಮಾಡ್ಬಿಟ್ಟಿದ್ದು. ಮೀನೇನಾದ್ರು ಸಾಕ್ತೀರಾ ಅದರಲ್ಲಿ? ಮೀನು ಇಲ್ಲ, ಮೀನು ನಿಲ್ಲೋದಿಲ್ಲ ಅದರಲ್ಲಿ. ಹಿಂಗೆ ಹಳ್ಳದಲ್ಲಿ ನೀರು ಹೋಯ್ತಾ ಇರ್ತಲ್ಲ, ಹೊರಗಡೆ ಹೊಟ್ಟೋಗ್ಬಿಡ್ತವೆ. ಹಂಗಾಗಿ ಅದು ಎಷ್ಟು 60 ಅಡಿ ಉದ್ದನೇ ಇದೆ ಬಾವಿ, 60-40 ಅಡಿ ಇದೆ. ಹೊಂಡ ಒಂದು ಮಾಡಿದಿದ್ರೆ ಮೀನು ಸಾಕ್ಬಿಟ್ಟು ಮೀನು ತಿನ್ಕೊಬಿಡ್ಬೋದಿತ್ತು ಅಲ್ವಾ ನಮ್ಮ?
ಹೌದು ಸರ್. ಮಮತಾ ಅಲ್ವಾ? ಹೌದು ಸರ್. ನೋಡಿ ಮತ್ತೆ ಅದು ಒಂದು ಮಾಡ್ಬಿಡಿ. ಎಲ್ಲ ಮಾಡಿದಿರಿ, ರೇಷ್ಮೆ ಇದೆ, ಹಸು ಇದೆ, ಅದೇ ಹೊಂಡ ಒಂದಿಲ್ಲ, ಕುರಿ ಅದೆ, ಮೇಕೆ ಅದೆ, ಸಮಗ್ರ ಕೃಷಿ. ಸಮಗ್ರ ಕೃಷಿ ಮಾಡ್ತೀವಿ. ಈಗ ಇಷ್ಟೆಲ್ಲ ಬೆಳೆಗಳನ್ನ ನೀವು ಒಂದು ಜಮೀನಲ್ಲಿ ಮಾಡಿದಿರಲ್ಲ, ಅದರಿಂದ ನಿಮಗೆ ಒಂದು ಆದಾಯ ಸುಸ್ಥಿರತೆ ಬಂದಿದೆ, ಇನ್ನೊಂದು ಕೆಲಸ ಮಾಡೋಕ್ಕೆ ಖುಷಿನೂ ಸಿಕ್ಕಿದೆ ನಿಮಗೆ ಅಲ್ವಾ? ಇನ್ನೇನೇನು ಅನುಕೂಲಗಳಾಗಿರ್ಬೋದು ನಿಮಗೆ ನೀವು ಗಮನಿಸ್ದಂಗೆ? ಖರ್ಚೇನಾದ್ರು ಕಡಿಮೆ ಆಗಿದೆ ಅನ್ಸುತ್ತಾ? ಖರ್ಚು ಕಡಿಮೆ, ನೀರಿನ ನಿರ್ವಹಣೆಗೆ ಅನುಕೂಲ ಆಗಿದೆ ಅಂತ ಅನ್ಸುತ್ತಾ? ನೀರು ಕಡಿಮೆ ತಗೋತಾ ಇದೆ ಅಂತ ಅನ್ಸುತ್ತಾ? ಕಡಿಮೆನೇ ನೀರಿಂದ ತಗೊಳ್ಳೋದು ನಮ್ಮದು, ಜಾಸ್ತಿ ಏನು ನೀರು ತಗೊಳ್ಳೋದಿಲ್ಲ. ಈಗ ಹೊಲ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಯಿಸ್ತೀವಿ. ಈಗ ಕಾಲುವೆಲಿ ಬಿಟ್ಟಾಗ ಜಾಸ್ತಿ ಬಂದು ನಿಂತು ಹೋಗೋವರೆಗೂ ಹರಿತಾ ಇರ್ತದೆ ಗದ್ದೆ ಒಳಗೆ. ನಮ್ದು ಆಗಲ್ಲ. ಈಗ ಇವತ್ತು ಬಾಡ್ತಾ ಇದೆ ಅಂದರೆ ಅವತ್ತು ನೀರು ಕಟ್ತೀವಿ. ಎಷ್ಟು ಬೇಕೋ ಅಷ್ಟನ್ನು ಮಾಡೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ನಿಮಗೇನು ಅನ್ಸುತ್ತಾ? ವ್ಯವಸಾಯ ಮಾಡೋರೆಲ್ಲ ನಿಮ್ಮಂಗೆ ಮಾಡಬೇಕು ಅನ್ಸುತ್ತಾ? ಹೌದು ಸರ್, ನಮಗೇನು ವ್ಯವಸಾಯದಲ್ಲಿ ತೊಂದರೆ ಏನಿಲ್ಲ ಸರ್, ಆರಾಮಾಗಿ ವ್ಯವಸಾಯ ಮಾಡ್ತೀವಿ, ಖುಷಿ ಇದೆ ನಮಗೆ ವ್ಯವಸಾಯ ಮಾಡೋಕ್ಕೆ. ಅದು ಒಂದೇನಾ? ದುಡ್ಡಿಲ್ವೇ? ದುಡ್ಡು ಅದಕ್ಕೆ ಅಲ್ವಾ ಸರ್ ಖುಷಿ ಆಗೋದು. ದುಡ್ಡಿಲ್ಲ ಅಂದರೆ ಖುಷಿ ಆಗಲ್ಲ ಸರ್, ದುಡ್ಡು ಇರೋದ್ರಿಂದನೇ ಖುಷಿ ಆಗೋದು ಸರ್. ಅಲ್ಲಮ್ಮ, ಕೆಲವ್ರಿಗೆ ನಿಸರ್ಗ, ಪ್ರಾಣಿ, ಪಕ್ಷಿ ಅದರಿಂದಲೂ ಖುಷಿ ಸಿಗುತ್ತೆ. ಹೌದು ಈಗ ನಿಮ್ಮ ಜಮೀನಲ್ಲಿ ಪಕ್ಷಿಗಳೆಲ್ಲ ತುಂಬಾ ಬರ್ತಾವೆ ಸರ್. ನಾವು ಹಾಕಿರೋ ಬೆಳೆನ ಅರ್ಧ ತಿನ್ನೋದೇ ಪಕ್ಷಿಗಳು ಸರ್. ನವಿಲೇ ಜಾಸ್ತಿ ತಿಂದ, ರಾಗಿನೇ ಕಾಲು ಭಾಗ ತಿಂದಿದೆ. ಅಳಿಲು, ಗಿಳಿ, ನವಿಲೇ ಜಾಸ್ತಿ ಸರ್. ರಾಗಿ ಮತ್ತೆ ಭತ್ತನ ನಮ್ದ ಫುಲ್ಲು ನಾವು ಮನೇಲಿ ಚಾಪೆ ಹಾಕ್ತಿವಿ, ಅದೇ ಥರ ಮಲಗಿಸ್ತಿರ್ತದೆ ಅದು, ಅಷ್ಟು ಮಲಗಿಸ್ಬಿಡ್ತೇವೆ. ಅಂದರೆ ಒಂಥರ ಏನು ಪಕ್ಷಿಧಾಮನೂ ಮಾಡ್ಕೊಬಿಟ್ಟಿದ್ರಿ ನೀವು? ಎಲ್ಲ ಪಕ್ಷಿಗಳು ಇದಾವೆ ಅಲ್ಲಿ, ಗಿಳಿನೂ ಇದೆ, ನವಿಲುಗಳು ಸಿಕ್ಕಾಬಿಟ್ಟೆ ಇದಾವೆ, ಎಲ್ಲ ಬರ್ತವೆ ಸರ್. ನಾವು ಒಂದು 2 ಪರೆಗೆಣ್ ಕಿತ್ತರೆ ಪಕ್ಷಿಗಳೇ ಒಂದು 5-6 ತಿಂದಿರುತ್ತೆ. ಇರಲಿ ಬಿಡಿ, ಎಲ್ಲವೂ ಜೊತೆನಲ್ಲಿ ಸಂತೋಷವಾಗಿ ಖುಷಿಯಾಗಿದ್ದೀರಿ ಅಲ್ವಾ? ಹೌದು ಸರ್. ಮಕ್ಕಳು ಎಷ್ಟು ಜನ ತಮಗೆ? ಒಬ್ಳೇ ಮಗಳು ಸರ್. ಏನು ಮಾಡ್ತಾರೆ ಮಗಳು? ಮಗಳು ಇವಾಗ ಅವಳದು MSc ಮುಗೀತು, B.Ed ಜಾಯ್ನ್ ಆಗಿದ್ದಾಳೆ ಸರ್. ಪರವಾಗಿಲ್ಲ. ಮತ್ತೆ ಮುಂದಿನ ಆಸೆಗಳೇನು? ಏನು ಮಾಡಬೇಕು ಅಂತೀರಿ ಮುಂದೆ? ಮುಂದೆ ಇನ್ನೇನು ಇದೇ ವ್ಯವಸಾಯನೇ ಕಂಟಿನ್ಯೂ ನಾವು ಮಾಡೋದು. ನಮಗೆ ಎಲ್ಲಿ ಗಂಟ ಶಕ್ತಿ ಇರುತ್ತೋ ಅಲ್ಲಿವರೆಗೂ ವ್ಯವಸಾಯನೇ ಮಾಡ್ತೀವಿ. ಇನ್ನು ಮಗಳ ವಿದ್ಯಾಭ್ಯಾಸ ಮುಗಿದ ಮೇಲೆ ಮದುವೆ ಮಾಡಬೇಕು ಅಲ್ವೇ? ರೈತಂಗೆ ಕೊಡ್ತೀರಾ ಅಥವಾ ಇಲ್ವಾ? ಯೋಗ್ಯತೆ ಅವ್ರ ಅನುಕೂಲ ಹೆಂಗಿರ್ತದೆ ಹಂಗೆ ಮಗಳು ಎಲ್ಲಿ ಇದು ಮಾಡ್ತಾರೆ. ಆಯಿತು, ನಿಮ್ಮ ತೀರ್ಮಾನ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ತೀರಾ? ಹೇಳ್ತೀನಿ, ದಯಮಾಡಿ ಹೇಳಿ ಕನ್ನಡದಲ್ಲಿ. 9749600046. ಇನ್ನೊಂದು ಸರಿ ಹೇಳಿ. 9749600046. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 9743960046. ತಮ್ಮದು ಮಮತಾ ಅವರೇ? 9743641002. ಇನ್ನೊಂದು ಸರಿ. 9743641002. ಇನ್ನೂ ಒಂದು ಸರಿ ಹೇಳ್ಬಿಡಿ. 9743641002. ಒಳ್ಳೆಯದು ಮಮತಾ ಅವರೇ ಮತ್ತು ರವಿಕುಮಾರ್ ಅವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಬದುಕಿನ ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಆಸೆಗಳು ಕನಸುಗಳು ನನಸಾಗಲಿ. ನಮಸ್ಕಾರ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಧನ್ಯವಾದಗಳು ಸರ್.